ಇದೇ ವಾಕ್ಯ ಭಾಗಕ್ಕಾಗಿ ದೇವರು ನಮಗೆ ತಿಳಿಸ್ಕೊಟ್ಟಿರೋ ಧ್ಯಾನ ಭಾಗಕ್ಕಾಗಿ ಇಬ್ರಿಯರ 10:37-38. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಆದರೆ ನನ್ನರ ಆಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂತೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದಿದೆ. ನಾವಾದರೂ ಹಿಂತೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಇಬ್ರಿಯರ 10:37-39 ನಾವು ಧ್ಯಾನ ಭಾಗಕ್ಕಾಗಿ ತೆಗೆದುಕೊಂಡಿದ್ದೇವೆ. ಇದರಲ್ಲಿ ಇಲ್ಲಿ ಮೇನ್ ಅನ್ನು ನಾವು ತಗೊಳ್ಳೋಣ. ಇದರಲ್ಲಿ 38ರಲ್ಲಿ ನಂಬಿಕೆಯಿಂದಲೇ ಬದುಕುವವನು. ಫಸ್ಟ್ ಪಾಯಿಂಟ್ ಬಂದು ನಂಬಿಕೆ. ಫಸ್ಟ್ ನಾವು ದೇವರನ್ನ ನಂಬುತ್ತೇವೆ. ನಂಬುದ ಮೇಲೆ ಎಲ್ಲ ಗಮನ ಇಟ್ಟು ಕೇಳ್ರಿ. ನಾವು ದೇವರನ್ನ ನಂಬುತ್ತೇವೆ. ನಂಬುದ ಮೇಲೆ ದೇವರು ನಮ್ಮ ಮೇಲೆ ಆ ನಂಬಿಕೆ ಇಟ್ಟಿರೋದ್ರಿಂದ ಅವ್ರೇನ್ ಮಾಡ್ತಾರೆ, ನಮ್ಮನ್ನ ನೀತಿವಂತರಾಗಿ ಎಣಿಸ್ತಾರೆ. ನಾವು ಏನು ನಮ್ಮ ಪಾಪಕ್ಕಾಗಿ ನಾವೇನು ಪ್ರಾಣ ಕೊಡೋದು, ಬೆರಳು ಕತ್ತರಿಸ್ಕೊಳ್ಳೋದು, ಕೂದಲು ಕೊಡೋದು, ಈ ರೀತಿ ನಾವೇನು ಸಾಹಸ ಮಾಡೋದೇನು ಬೇಕಾಗಿಲ್ಲ. ಹೃದಯದಲ್ಲಿ ದೇವರನ್ನ ನಂಬಿಕೆ ಇಟ್ಟು, ದೇವರೇ ನನಗೋಸ್ಕರ ನೀನು ಪಾಪ ಬರ ಶಿಲುಬೆಯಲ್ಲಿ ಮರಣ ಹೊಂದಿದೆ ಅಂತ ಹೇಳಿ ಹೃದಯಾಂತರಾಳದಿಂದ ಪಾಪ ಅರಿಕೆ ಮಾಡಿದರೆ, ಮತ್ತೆ ಯೇಸುವೆ ದೇವರಂತೇಳಿ ನಂಬಿದ್ರೆ ಯೇಸುವಿನ ಎಲ್ಲ ಸಾಧ್ಯ. ನಮ್ಮ ಜೀವನ ಮಾನಕ್ಕೆ ಅವರು ತೃಪ್ತಿ, ಅವರಿದ್ದು ಒಬ್ಬರಿದ್ದರೆ ಸಾಕು, ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರು ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟರೆ, ನಮ್ಮ ಜೀವನ ಪೂರ್ತಿ ಅವ್ರ ಮೇಲೆ ನಂಬಿಕೆ ಇಟ್ಟಾಗ ಅವ್ರನ್ನ ನೀತಿವಂತರಾಗಿ ಅವ್ರ ದೃಷ್ಟಿಯಲ್ಲಿಟ್ಟು ನಮ್ಮನ್ನ ನಿತ್ಯ ರಾಜ್ಯಕ್ಕೆ ನಡೆಸ್ತಾರೆ. ಮೂರನೇದು ಇಲ್ಲಿದೆ ನೋಡ್ರಿ, 3 ಪಾಯಿಂಟ್ ಇದೆ ಇಲ್ಲಿ. ನಾವು ಅವ್ರ ಮೇಲೆ ನಂಬಿಕೆ ಇಡಬೇಕು. ಆ ನಂಬಿಕೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ಈ ಆತ್ಮವನ್ನು ರಕ್ಷಣೆ ಮಾರ್ಗದಲ್ಲಿ ಕಾಪಾಡ್ಕೊಳ್ಪಡ್ತೀವಿ. ಇವಾಗ ಬರುವಿಕೆ ಸಮೀಪವಿದೆ, ಸ್ವಲ್ಪ ಕಾಲ ಮಾತ್ರ ಇರೋದರಿಂದ ನಮ್ಮ ಆತ್ಮವನ್ನು ಅವರು ರಕ್ಷಣೆ ಮಾರ್ಗದಲ್ಲಿ ನಡೆಸ್ತಾರೆ. ಅಂದರೆ ನಿತ್ಯ ರಾಜ್ಯಕ್ಕೆ ನಮ್ಮ ಆತ್ಮವನ್ನು ನಡೆಸ್ತಾರೆ. ಅದರಿಂದ ಮೇನ್ ಏನಂತ ಹೇಳಿದ್ರೆ ನಂಬಿಕೆ. ದಾವೀದನ ಕುಮಾರನೇ ನನಗೆ ಕರುಣಿಸು ಅಂತ ಹೇಳ್ಬಿಟ್ಟು ಕುರುಡ ಪದ್ಮೆ ಓಡ್ ಬಂದಾಗ, ಇದನ್ನ ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತಾ ಅಂತ ಹೇಳಿ ನಂಬ್ತೀಯ ಅಂತ ಕೇಳ್ತಾರೆ. ಎರಡನೇದು ನಿನಗೇನು ಬೇಕಂತ ಕೇಳ್ತಾರೆ. ನಾನು ನಂಬ್ತೀನಿ ಅಂತ ನಂಬಿದ್ರೆ ಮಾತ್ರನೇ ಕಾರ್ಯ ಮಾಡ್ತಾರೆ ದೇವರು. ನಂಬಿಕೆ ಇಲ್ಲದಿದ್ರೆ ದೇವ್ರನ್ನ ಮೆಚ್ಚಿಸೋದಿಕ್ಕೆ ಅಸಾಧ್ಯ. ದೇವರನ್ನ ನಂಬಬೇಕು, ನಾವು ಅವ್ರ ಮೇಲೆ ವಿಶ್ವಾಸ ಇಡಬೇಕು. ಇವಾಗ ನಾವು ಮಾತ್ರ ಅಲ್ಲ, ಲೋಕನೇ ನೋಡ್ರಿ, ಲೋಕ ಈ ನಂಬಿಕೆಯಿಂದಲೇ ಹೋಗ್ತಾ ಇದೆ. ಬಟ್ ನಾವು ಯೇಸುವನ್ನು ನಂಬಿರೋರು ಇನ್ನೆಷ್ಟು ಫೇತಲ್ಲಿ ಇರಬೇಕು, ನಂಬಿಕೆಯಲ್ಲಿ ಇರಬೇಕು. ಲೋಕದಲ್ಲಿರೋರು ಒಂದು ಎಕ್ಸಾಂಪಲ್ ಆಗಿ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ದೊಡ್ಡದಾಗಿ ಟ್ರಂಪ್ ಅನ್ನ ನಾವು ತಗೊಳ್ಳೋಣ. ಅವ್ರದ್ದು 4,000 ಕೇಸ್ ಇದೆಯಂತೆ. ಅವ್ರ ಬಿಸ್ನೆಸ್ ಮ್ಯಾನ್. ಆದರೆ ಅದು ಕ್ರಿಮಿನಲ್ ಕೇಸ್ ಒಂದು ಹಾಕಿದ್ರೂ ಅವ್ರ ಕಷ್ಟ. ಬಟ್ ಯಾವ ಧೈರ್ಯದಲ್ಲಿ ಅವ್ರು ಹೋಗಿ ಓಟ್ ಹಾಕ್ರಿ ಅಂತ ಕೇಳ್ತಾರೆ ಅಂದರೆ ಒಂದು ನಂಬಿಕೆ. ಸರಿ, ಅದು ಅರ್ಥ ಆಗಲಿಲ್ಲ ಅಂದರೆ 2 ಉದಾಹರಣೆಗಳನ್ನು ನೋಡೋಣ. ಈ ಭೂಮಿ ಗ್ರಾವಿಟೇಷನಲ್ ಫೋರ್ಸ್ ಅಲ್ಲಿ ನಡೀತಾ ಇದೆ. ಆ ಸೂರ್ಯನಿಗೂ ಭೂಮಿಗೂ ಅದು ಗ್ರಾವಿಟೇಷನಲ್ ಫೋರ್ಸ್ ಅದಿಲ್ಲ ಅಂದರೆ ದೇವ್ರ ಸೃಷ್ಟಿ ಮಾಡೋದು ಎಲ್ಲಿ ಬೇಕಾರಲ್ಲಿ ಒಂದು 3 ಸೆಕೆಂಡಲ್ಲಿ ಎಲ್ಲಿ ಬೇಕಾರಲ್ಲಿ ಇದೆಲ್ಲಾದ್ರೂ ಮಾಯ ಆಗಿ ಹೋಗ್ಬಿಡುತ್ತೆ. ಎಲ್ಲೋ ಟಿಕ್ಕು ಏರೋಪ್ಲೇನ್ಗೆ ಆ ರ್ಯಾಡರ್ ಮಿಸ್ ಆಯ್ತಂತೆ, ಎಲ್ಲೋ ಹೋಗಿ ಬಾವಿಯಲ್ಲಿ ಬಿತ್ತು ಹೊಡೆದಾಗ್ತಂದಂಗೆ ಇದು ಭೂಮಿಗೆ ಆ ಥರ ಆದರೆ ಎಲ್ಲ ಹೋಗಿ ಹೊಡೆದಾಗ್ಬಿಡುತ್ತೆ. ನಾವು ಇದೆಲ್ಲ ಹೋಗಿ ಹೊಡೆದಾಗ್ಬಿಡುತ್ತೆ ಅಂತ ಅನ್ಕೊಂಡೇ ಜೀವನ ಮಾಡ್ತಿದೀವ. ಒಂದು ನಂಬಿಕೆ. ಇವಾಗ ಈ ಬರೀ ಟ್ರಂಪ್ ಮಾತ್ರ ಅಲ್ಲ, ಎಷ್ಟೋ ಜನಗಳು ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಎಷ್ಟೋ ಜನ ತಪ್ಪು ಮಾಡಿ ಕೂಡ ಲೋಕದಲ್ಲಿ, ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ, ಒಂದು ಬಿಸ್ನೆಸ್ ಮ್ಯಾನು 2,48,00,000 ಸಾಲ ಮಾಡಿಬಿಟ್ಟು ಬಿಸ್ನೆಸ್ ನಡೀತಾನೆ ಇದೆ.
ಆದರೆ ಅವರಿಗೆ ಅಷ್ಟು ಕೋಟಿ ತೀರ್ಸಕ್ಕಾಗುತ್ತಂತ ಅವರಿಗೆ ನಂಬಿಕೆ ಇದೆಯಾ ಅಂದರೆ ಇಲ್ಲ. ಆದ್ರೂ ಅವರು ಧೈರ್ಯವಾಗಿ ಆ ಬಿಸ್ನೆಸ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ ನಂಬಿಕೆ ಇಟ್ಟವರು ಇದ್ದಾರೆ, ಲೋಕದಲ್ಲಿ ನಂಬಿಕೆ ಇಳಿದವರು ಇದ್ದಾರೆ. ಇವಾಗ ನೋಡಿದವರೆಲ್ಲ ನಂಬಿಕೆ ಲೋಕದಲ್ಲಿ ಕೆಲಸ ಮಾಡೋರೆ. ಇದಕ್ಕೆ ಮುಂಚೆನೇ ಹೇಳಿದೆ, ಕೆಲಸಕ್ಕೆ ಹೋಗ್ತಾರೆ. ಯಾವ ನಂಬಿಕೆ ಮೇಲೆ ಅವ್ರು ಕೆಲಸಕ್ಕೆ ಹೋಗ್ತಾರೆ? 1 ತಿಂಗಳು ಆದ್ಮೇಲೆ ಅಂತ ಸಂಬಳ ಕೊಡೋದು. ಅವ್ರ ನಂಬಿಕೆ ಇಟ್ಟಿರ್ತಾರೆ. ಮದುವೆ ಆಗ್ತಾರೆ. ಹೆಂಗೆ ಮದುವೆ ಆಗ್ತಾರೆ? ಅವ್ರ ತಂದೆ ತಾಯಿ ಹೆಣ್ಮಗು ಅಲ್ಲಿ ಬದುಕಿ ಚೆನ್ನಾಗಿ ಬದುಕಿದ ಮೇಲೆ, ಮದುವೆ ಮಾಡಿದ್ಮೇಲೆ ಆ ಮನೆನೇ ಬಿಟ್ಟು ಇವ್ ಗಂಡನ ಮನೆಗೆ ಬಂದ್ಬಿಡ್ಬೇಕು. ಹೆಂಗೆ ಬರ್ತಾರೆ ನಂಬಿಕೆಯಿಂದ? ಅವ್ರು ನಮ್ಮನ್ನ ಸಾಕ್ತಾರೆ, ನೋಡ್ತಾರೆ, ಮಾಡ್ತಾರೆ ಅಂತ. ಈ ಲೋಕ ಬರೀ ಆ ರೀತಿ ಇದ್ದಾಗ ಇದು ನಂಬಿಕೆ ಮೇಲೇನೆ ಭೂಲೋಕ ನಡೀತಾ ಇರೋದು. ಸರಿ, ಇವಾಗ ಮಣ್ಕೊಂತೀವಿ, ನಿದ್ದೆ ಮಾಡ್ತೀವಿ, ಈ ಬಿಲ್ಡಿಂಗ್ ಬಿದ್ದುಬಿಟ್ರೆ ಹೆಂಗೆ, ಈ ಬಿಲ್ಡಿಂಗ್ ಹಿಂಗೆ ಆಗ್ಬಿಟ್ರೆ ಹೆಂಗೆ ಅಂತ ಹೇಳಿದ್ರೆ ಅರ್ಥ ಆಗ್ತಿದ್ಯಾ? ಅವರಿಗೆ ನಿದ್ದೆ ಬರೋಲ್ಲ. ಒಂದು ಉದಾಹರಣೆ ಹೇಳ್ತೀನಿ, ನಿಜವಾಗ್ಲೂ ನಡೆದಿರೋದು. ಸ್ಕಾರ್ಪಿಯೋ ಅಂತ ಇದೆ, ಅದು ಮನೆಯಲ್ಲಿ ಎಲ್ಲೋ ಇದೆ. ಒಬ್ಬ ಹೊಸದಾಗಿ ಬ್ಯಾಚಲರ್ ಇದ್ದಿದ್ದಾರೆ ಇಬ್ಬರು. ಅವ್ರ ಮನೆಗೆ ಅವ್ರನ್ನ ನೋಡಕ್ಕಂತ ಒಬ್ರು ಬಂದಿದ್ದಾರೆ. ಅದು ನಡೆದಿದ್ದು, ಒಂದಿಬ್ಬರು ಸೇವಕರಿದ್ರೆ ಅವ್ರನ್ನ ನೋಡಕ್ಕಂತ ಇನ್ನೊಂದು ಸೇವಕರು ಬಂದಾಗ ಅವರಲ್ಲೇ ರೂಮಲ್ಲಿ ಇದ್ದಾಗ, ಸರಿ ಅವರು ಇದ್ದಿದ್ದಾರೆ, ನೈಟಲ್ಲಿ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ. ಇವ್ರು ನಿದ್ದೆ ಮಾಡ್ತಿಲ್ಲ. ಆದ್ರೆ ಎಲ್ಲಾದ್ರೂ ಸಿಕ್ಕರೆ ಹೊಡೆದಾಕ್ಬಿಡೋಣ ಅಂತ ಅಲ್ಲಿ ಇರೋದು ಗೊತ್ತಾಯ್ತು. ನೋಡಿದ್ದಾರೆ, ಸಿಗ್ತಾ ಇಲ್ಲ ಎಲ್ಲೋ. ಆ ಸಂಧ್ಯೆಯಲ್ಲಿ ಹೋಗಿ ಬಚ್ಕೊಂಡ್ಬಿಡುತ್ತೆ. ನೈಟಲ್ಲಿ ನಿದ್ದೆ ಮಾಡಿದ್ರೆ ಕಡಿದು ಬಿಡುತ್ತಂತೆ. ನಿದ್ದೆ ಆದಮೇಲೆ ಮಾರನೇ ದಿನ ಈ ಅಪ್ಪನಿಗೆ ಈ ಥರ ನಾವು ನಿದ್ದೆ ಮಾಡಿದ್ರೆ ಹಂಗೆ ಅಂತ ಕೇಳಿದ್ರೆ, ಈ ಥರ ಪ್ರಾಬ್ಲಮ್ ಇದೆ, ಆ ಸಂಧ್ಯೆಯಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದೆ, ಅದು ನೈಟಲ್ಲಿ ಎಲ್ಲಿ ಕಡಿದು ಬಿಡುತ್ತಂತ. ನಿದ್ದೆ ಮಾಡ್ದಂಗೆ ಅದು ಹೊರಗೆ ಬಂದರೆ ಹೊಡೆದಾಕನ ಅಂತ ನೋಡಿದ್ರೆ ಅದರೊಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕೆ ನಾವು ಸರಿಗೆ ನಿದ್ದೆ ಮಾಡಿಲ್ಲ ಅಂದರೆ, ಮಾರನೇ ದಿನ ಅವ್ನು ಚೆನ್ನಾಗಿ ನಿದ್ದೆ ಮಾಡಿದವ್ನು ನಿದ್ದೆ ಮಾಡಿಲ್ಲ. ಕಾರಣ ಏನಂದರೆ, ಇವ್ರು ಹೇಳ್ಬಿಟ್ರಲ್ಲ ಮತ್ತೆ ಎಲ್ಲಿ ನಮ್ಮನ್ನು ಕಡಿದು ಬಿಡುತ್ತೋ ಅಂತ ನಿದ್ದೆ ಮಾಡೋ ಇದರಲ್ಲಿ ಅಂತ. ಏನಂದರೆ ಇವಾಗ 2ನೇ ಸ್ಟೆಪ್ಪಿಗೆ ಹೋಗೋಣ. ಇವಾಗ ಹೇಳಿದ್ದೆಲ್ಲ ಲೋಕಸ್ಥರು ಪ್ರಾಬ್ಲಮ್ ಇದ್ರೂ ಕೂಡ ನಂಬಿಕೆಯಿಂದನೇ ಎಲ್ಲರೂ, ಪ್ರತಿಯೊಬ್ಬರು ಕಾರ್ ಓಡಿಸ್ಕೊಂಡು ಹೋಗ್ತಾರೆ. ಎಷ್ಟು ಆಕ್ಸಿಡೆಂಟ್ ಆಗುತ್ತೆ ಏನಂದರೆ ನಾವು ಸೇಫಾಗಿ ಹೋಗ್ತೀವಿ ಅಂತ. ಎಷ್ಟೋ ಜನ ಕೋವಿಡ್ ಬಂದಾಗ ಭಯಪಟ್ಟವರು ಭಯಪಡ್ತಾ ಇದ್ರು, ಒಬ್ಬೊಬ್ಬರು ವಿಶ್ವಾಸದಲ್ಲಿದ್ದರು. ಈ ನಂಬಿಕೆಯಿಂದನೇ ಈ ಲೋಕ ನಡೀತಾ ಇರೋದು. ಈ 2ನೇ ಸ್ಟೆಪ್ ಏನಂದ್ರೆ, ಇವಾಗ 1ನೇ ಸ್ಟೆಪ್ಪು ಈ ನಂಬಿಕೆ ಅಂದರೆ ಲೋಕಸ್ಥರು ಕೂಡ ಒಂದು ನಂಬಿಕೆಯಿಂದನೇ ಮದುವೆ ಮಾಡ್ಕೊಳ್ಳೋದು, ಮಕ್ಕಳಿರ್ತಾರೆ, ತಂದೆ ತಾಯಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ಒಂದು ನಂಬಿಕೆಯಿಂದನೇ ಅವ್ರು ಇರೋದು. ಸುಮ್ಮನೆ ಒಂದು ಪೇಪರಲ್ಲಿ ಓದ್ತೀವಿ, ಗಂಡ ಬಂದ್ಬಿಟ್ಟು ಹೆಂಡ್ತಿನ ತಲೆ ದಿಮ್ಮಿ ತೆಗೆದು ಉಸಿರಾಡದಂಗೆ ಸಾಯಿಸ್ಬಿಟ್ಟ ಅಂತ. ಹೆಂಡ್ತಿ ಕಲ್ಲಾಕಿ ಗಂಡನ್ನ ಕುಂದಾಕ್ಬಿಡ್ತದೆ. ಇವಾಗಲೂ ನಡೀತಾ ಇದೆ, ಇನ್ನೂ ಜಾಸ್ತಿಯಾಗಿ ನಡೀತಾ ಇದೆ. ಅದನ್ನ ಕೇಳಿದ ತಕ್ಷಣ ಪ್ರತಿಯೊಬ್ಬರು ನಿದ್ದೆ ಮಾಡ್ದಂಗೆ ಇರ್ತಾರ? ಅಂದ್ರೆ ಒಂದು ನಂಬಿಕೆ ಮೂಲಕನೇ ಲೋಕ ನಡೀತಾ ಇರೋದು. ಒಂದು. 2ನೇದು, ಈ ಪಾಪಿಗಳು ಪಾಪ ಮಾಡ್ಕೊಂಡೇ ಒಂದು ನಂಬಿಕೆ ಮೂಲಕ ಅವ್ರ ಮನುಷ್ಯರ ಹತ್ರ ಯಾಮಾರ್ತಾರಂದ್ರೆ, ಅವರೇನು ದಡ್ರಲ್ಲ. ನಂಬಿಕೆನ ಅವರು ನಂಬಿಕೆ ಇಟ್ರ ಮೇಲೆ ಅವ್ರು ಯಾಮರ್ಸ್ತಾರೆ. ನಂಬಿಕೆನ ಅವ್ರು ಮೋಸ ಮಾಡ್ತಾರೆ. ಮೋಸ ಆಗ್ತೀವಿ, ಗೌರ್ಮೆಂಟಿಂದ ಮೋಸ ಆಗ್ತಾ ಇದೀವಿ, ಜನಗಳಿಂದ ಮೋಸ ಆಗ್ತಿದೀವಿ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಕಾರಣ ಏನಂದ್ರೆ, ಅವ್ರೇನು ಮೋಸ ಮಾಡಿದವನು ಏನೋ ದೊಡ್ಡ ಇದೆಲ್ಲ ಇವರು ಮೋಸ ಮಾಡ್ದಲ್ಲ, ನಂಬಿಕೆ. ಸರಿ, ಒಳ್ಳೆಯವರೇ ಇರ್ತಾರೆ ಅಂತ, ಎಲ್ಲರೂ ಕೆಟ್ಟವ್ರು ಇರಲ್ಲ, ಒಳ್ಳೆಯವ್ರು ಇರ್ತಾರೆ ಅಂತ ಹೇಳಿ ನಂಬಿಕೆ ಇಟ್ಟಾಗ ಅಲ್ಲಿ ಮೋಸ ನಡೀತದೆ. ಇದು ಲೋಕದಲ್ಲೇ ಒಬ್ಬರನ್ನ ನಂಬಿಕೆ ಮೇಲೇನೆ ನಡೀತಾ ಇದೆ. ಈ 2ನೇ ಸ್ಟೆಪ್ಪು ಎಲ್ಲ ಗಮನ ಇಟ್ಟು ಕೇಳ್ರಿ. ದೇವರ ಮಕ್ಕಳು ದೇವರನ್ನು ನಂಬಿಕೆಯಿಂದನೇ ನಡಿಬೇಕು. ಲೋಕಸ್ಥರೇ ನಂಬಿಕೆಯಿಂದನೇ ನಡೀತಾ ಇದೆ ಲೋಕ. ಯಾರಾದ್ರೂ ನಿದ್ದೆ ಮಾಡ್ಬೇಕಾದ್ರೆ ಈ ಭೂಮಿ ಒಡೆದೋಗ್ಬಿಡುತ್ತೆ, ಭೂಕಂಪ ಬರುತ್ತೆ, ಇಲ್ಲ ಮಳೆಗಾಲದಲ್ಲಿರೋರು ಸುನಾಮಿ ಬರುತ್ತಂದ್ರೆ ಯಾರು ಬದುಕಕ್ಕಾಗಲ್ಲ. ಹೆದರಿಕೆಯಲ್ಲೇ ಅವರು ಅನಾಹುತ ಆಗ್ಬಿಡುತ್ತೆ. ಅದಕ್ಕೆ ಒಂದು ಉದಾಹರಣೆಯನ್ನು ನೀವು ನೋಡೋದಾದರೆ, ಬೈಬಲಲ್ಲಿ 1 ಸಾಮುವೇಲ್ 25:37 ನಾವು ಧ್ಯಾನಿಸೋಣ. 1 ಸಾಮುವೇಲ್ 35:37 ಎಲ್ಲರೂ ತಗೊಳ್ರಿ. ಅದರಲ್ಲಿ ಒಂದು ಚಿಕ್ಕ ವಿಷಯ ಅಷ್ಟೇ.
ದಾವಿದನು ಅಲ್ಲಿ ಕಾಡಲ್ಲಿರ್ತಾನೆ, ಸೌಲನ್ನು ಕೊಳ್ತಾನೆ ಅಂತೇಳಿ ಬಂದು ಅಲ್ಲಿರ್ತಾನೆ. ಅವಾಗ ಈ ಲಾಬನನ ಕೆಲಸಗಾರರು ಅಲ್ಲಿ ಬಂದಿರ್ತಾರೆ. ಅಲ್ಲೆಲ್ಲ ಹಳೆ ಕಾಲದ್ದಲ್ಲ, ಅವ್ರನ್ನ ಊಟಕ್ಕಾಗಿ ಅವ್ರನ್ನ ಹೊಡೆದಾಕೋದು, ಆ ಮೇಕೆಗಳನ್ನ ತೆಗೆದುಕೊಂಡು ಹೋಗೋದು, ಆ ಥರ ಎಲ್ಲ ಮಾಡ್ತಿರ್ತಾರೆ. ದಾವಿದನ ಅವರಿಗೆ ಎಷ್ಟೋ ವರ್ಷಗಳ ಕಾಲ, ವರ್ಷನೋ ತಿಂಗಳುಗಟ್ಟಲೆ ಅವ್ರೇನು ಮಾಡ್ತಾರೆ, ಈ ಲಾಬನನ ಕುರಿಕಾಯೋರಿಗೆ ಸೇಫ್ಟಿ ಕೊಟ್ಟು, ಅವರು ಇವನು ಆ ಖಡ್ಗದಿಂದ ಗೋಲಿಯತನ ಕೊಂದಿದ್ದಾನಲ್ಲ, ಅದರದ ಒಂದು ಧೈರ್ಯದಿಂದ ಅವ್ರೇನು ಮಾಡ್ತಾರೆ, ಎಲ್ಲರಿಗೂ ಯಾವುದೇ ಹಾನಿ ಮಾಡ್ದಂಗೆ, ಇವ್ರು ಊಟ ಅವಶ್ಯವಾದರೆ ಅವ್ರನ್ನೆಲ್ಲ ಕೊಂದಾಕ್ಬಿಟ್ಟು, ಇವನು ಯುದ್ಧದ ವೀರನಲ್ಲ, ಕೊಂದಾಕ್ಬಿಟ್ಟು ಅದನ್ನೆಲ್ಲ ಇದ್ದು ಊಟ ಮಾಡ್ಬೋದು. ಅವ್ರನ್ನೆಲ್ಲ ಸೇಫ್ಟಿ ಆಗಿ ಅವ್ರನ್ನೆಲ್ಲ ಕಾಪಾಡಿ, ಅವರಿಗೆ ಒಳ್ಳೆತನದಿಂದ, ಅವ್ರಿಗೆ ಯಾವ ಕೇಡು, ಬೇರೆಯವರಿಂದ ಕೇಡು, ಇವನಿಂದ ಕೇಡು ಯಾವುದು ಬರದಂಗೆ ಒಳ್ಳೆತನದ ಕಳಿಸ್ಕೊಟ್ಟಿರ್ತಾನೆ. ಅದು ಹುಣ್ಣಿಮೆ ಬಂದಾಗ ಅದು ಮೇಕೆದು ಕುರಿ ಅಂತ ಹೇಳ್ತಾರೆ, ಅದರದ್ದು ಮೇಲಿರುವ ಕೂದಲುಗಳನ್ನೆಲ್ಲ ತೆಗೆದು ಮಾರಿ ಅದೆಲ್ಲ ಆ ಕಾಲ ಬಂದಾಗ ಅದು ಸ್ವಲ್ಪ ದೊಡ್ಡದಾದಾಗ ಅದನ್ನು ಮಾರೋದು, ಆ ಥರ ಎಲ್ಲ ಮಾರಿ ಹಣ ಮಾಡ್ಕೊಳ್ಳೋದು. ಅವಾಗ ಇವರು ದಾವಿದನಿಗೆ ಕಳಿಸ್ತಾನೆ ಲಾಬನ ಹತ್ರ, ನಮಗೆ ಊಟಕ್ಕೆ ಕೊರತೆ ಇದೆ, ಕೊಟ್ಟು ಕಳ್ಸಂತ ಹೇಳಿದ್ರೆ ಇವನೇನು ಮಾಡ್ತಾನೆ, ಗರ್ವದಿಂದ, ಅದು ಈ ಕತೆ ನಿಮಗೆ ಗೊತ್ತಿದೆ, ಕೊಡೋಕ್ಕಾಗಲ್ಲ, ಹೋಗು, ದಾವಿದನ್ ಯಾರು ಹಂಗೆ ಅಂತೇಳಿ ಕಳಿಸ್ಬಿಡ್ತಾನೆ. ಈ ವಿಷಯ ಅವರ ಮಿಸ್ಸಸ್, ಅವಳು ಸ್ವಲ್ಪ ಜ್ಞಾನವಾದವಳು ಅಂತ ಬೈಬಲಲ್ಲಿದೆ, ಅಬಿಗೈಯಳು, ಅವ್ರೇನು ಮಾಡ್ತಾಳೆ, ಕೆಲಸಗಾರ ನೀನು ಕುಡಿದು ಮತ್ತಲ್ಲಿದ್ದಾಗ ಕೆಲಸಗಾರಿಗೆ ಹೇಳಿ ಎಲ್ಲನೂ ಹಾಕ್ಕೊಂಡು, ಅವನು ಅರ್ಧದ್ರಲ್ಲೇ ಸೈನ್ಯ ಸಮೇತ ಬರ್ತಾನೆ. ಅವನಲ್ಲಿ ಸೈನ್ಯ ಅಂದರೆ ಅವನಲ್ಲಿರುವ ಒಂದು ಸೇವಕರ ಜೊತೆಯಲ್ಲಿ, ಸಿಪಾಯಿಗಳ ಜೊತೆಯಲ್ಲಿ ಈ ಲಾಭನ ಪೂರ್ತಿ ಅಳಿಸ್ಬಿಟ್ಟು ಅವನ್ನ ಕೊಂದಾಕಿ ಅದರಲ್ಲಿರೋದೆಲ್ಲ ತಗೊಂಡ್ಬಿಡೋಣ, ನಾವು ಇಷ್ಟು ಒಳ್ಳೇದು ಮಾಡಿದ್ರೆ ನಾವು ಊಟಕ್ಕೆ ಬೇಕಾದ್ರೆ ಇಲ್ಲ ಅಂತಾನಂತ. ಅವಾಗ ಅಬಿಗೈಲು ಬುದ್ಧಿವಂತಿಕೆಯಿಂದ, ಅವನು ಸ್ವಲ್ಪ ಮೂರ್ಖನೇ, ಇಲ್ಲಿ 35ರಲ್ಲಿದೆ, ಸ್ವಾಮಿ ಮೂರ್ಖನಾದ ಆ ಲಾಭನ ಲಕ್ಷಿಸದಿರಲಿ, ಅವನ ಹೆಸರು ಲಾಭನೇ, ಅದಕ್ಕೆ ತಕ್ಕಂತೆ ಅವನು ಮೂರ್ಖನೇ ಅಂತ ಹೇಳಿ ದೇವರು ಅವರು ವಿನ್ನಪಿಸ್ತಾಳೆ, ನಿನ್ನ ದಾಸಿಯಾದ ನಾನು ಸ್ವಾಮಿ ಕಳಿಸಿದ ಸೇವಕನನ್ನು ನೋಡಲಿಲ್ಲ, ಸ್ವಾಮಿ ನೀನು ಸಹಸ್ತದಿಂದ ಮುಯಿ ತೀರಿಸಿ ರಕ್ತಪಾತಕ್ಕೆ ಗುರಿಯಾಗದಂತೆ ಯೆಹೋವನು ನಿನ್ನ ಕಾಪಾಡಿದ್ದಾನೆ, ನಿರಪರಾಧಿಯ ರಕ್ತಗಳನ್ನು ಸುರಿಸಿ ನೀನು ದೇವರು ಕಾಪಾಡಿದ್ದಾನೆ, ಇದನ್ನು ನಾನು ಕೊಡ್ತಾ ಇದ್ದೀನಿ, ಇದನ್ನೆಲ್ಲ ತಗೊಳ್ರಿ ಅಂತ ಹೇಳಿ ಕೊಟ್ಟಾಗ ಅವರು, ಓಹೋ ಜೀವದಾಣೆ ನಿಮಗೇನು ಮಾಡೋದಿಲ್ಲ ಅಂತೇಳಿ ಒಂದು ಒಡಂಬಡಿಕೆ ಮಾಡಿ ಆ ಕಾಣಿಕೆಯನ್ನೆಲ್ಲ ಸ್ವೀಕರಿಸ್ಕೊಳ್ತಾನೆ. ಇನ್ನು ಮತ್ತೆಲ್ಲ ಇಳಿದ ಮೇಲೆ, ನಂಬಿಕೆ ಬಗ್ಗೆ ಹೇಳ್ತಿದ್ದೀನಿ ನೋಡ್ರಿ, ಇನ್ನು ಮತ್ತೆಲ್ಲ ಇಳಿದ ಮೇಲೆ ಇವ್ರು ನಡೆದಿರೋ ಘಟನೆಯನ್ನು ಹೇಳ್ತಾಳೆ ಅಷ್ಟೇ. ಏನಂತ, ಈ ಥರ ನಡೀತದಿದ್ದಕ್ಕೆ ಆರ್ಟ್ ನಿಂತೋಗ್ಬಿಡ್ತು. ಹೋದ್ರಿ 37, 1 ಸಾಮ್ಯಲಿ 25:37ರಲ್ಲಿ, ಮರುದಿನ ಅಮಲಿಲಿದ ನಂತರ ಆಕೆ ಈ ವರ್ತಮಾನವನ್ನು ಅವನಿಗೆ ತಿಳಿಸಲಾಗಿ ಅವನ ಹೃದಯವು ನಿಂತು ಹೋಯಿತು, ಅವನ ಸ್ತಂಭನಾದನು. ಸುಮಾರು 10 ದಿನಗಳಾದ ನಂತರ ಲಾಬನು ಯೆಹೋವನಿಂದ ಹತನಾಗಿ ಸತ್ತನು. ನೋಡ್ರಿ, ಸ್ಟಕ್ ಆಗ್ಬಿಟ್ಟು ಹಂಗೆ ಮೈಂಡ್ ಗಿಂಡೆಲ್ಲ ಸ್ಟಕ್ ಆಗ್ಬಿಡ್ತು. ಕಾರಣ ಏನಂದ್ರೆ ನಂಬಿಕೆ ಬಿಟ್ಟೋಯ್ತು, ಹೆದರಿಕೆ ಬಂತು. ಅದು ಯೋಬಿಗೂ ಹೇಳ್ತಾರೆ, ಹಿಂಗಾಗ್ಬಿಟ್ರೆ ಏನು, ಹಂಗಾಗ್ಬಿಟ್ರೆ ಏನು ಅಂತ. ನೋಡ್ರಿ, ಮೆಸೇಜಿಗೆ ಬರ್ತೀನಿ. ನಾವು 3ನೇ ಸ್ಟೆಪ್ಪಿಗೆ ಹೋಗ್ಬೇಕೀಗ. ಮೊದಲನೇ ಸ್ಟೆಪ್ ಏನಂತ ಹೇಳಿದ್ರೆ, ಲೋಕದಲ್ಲಿರುವ ಜನಗಳೆಲ್ಲ ಒಂದು ನಂಬಿಕೆಯಿಂದನೇ ಬಾಳ್ತಾ ಇದ್ದಾರೆ. ಆ ನಂಬಿಕೆ ಅನ್ನೋದು ಇಲ್ಲದೆ ಹೋದ್ರೆ ಈ ಭೂಮಿ ಆಗಲಿ, ಈ ಸೈಂಟಿಸ್ಟ್ ಅಂತ ಹೇಳ್ತೀವಲ್ಲ, ಅವರು ಏನೇನೋ ಮಾಡಿದ್ರು ಕೂಡ, ಎಲ್ಲ ಮಾಡಿದ್ರು ಕೂಡ, ಏನೇ ಮಾಡಿದ್ರು ಕೂಡ ಅವರಿಗೆ ಈ ಲೋಕದ ಮೇಲೆ ಅವರು ದೇವರನ್ನೋದು ಇಲ್ಲ ಅಂತ ಹೇಳಿ ನಂಬಿಕೆ ಇಟ್ಕೊಂಡು ಬದುಕಿದ್ರು ಕೂಡ ಅವರಿಗೆ ನಂಬಿಕೆ ಮೇಲೇನೆ ಅವರು ಆಧಾರ ಪಟ್ಟಿರೋದು. ಅವ್ರ ಹೆಂಡತಿ ವಿಷಯದಲ್ಲಾಗಲಿ, ಈ ಲೋಕ ನಡೆಸ್ತಿರೋ ವಿಷಯದಲ್ಲಾಗಲಿ, ಅವರು ಚೆನ್ನಾಗಿರ್ಬೇಕಂದ್ರೆ, ಆರೋಗ್ಯವಾಗಿರ್ಬೇಕಂತ ಹೇಳಿದ್ರೆ ನೆಕ್ಸ್ಟ್ ಡೇ ಏನು ಆಗೋದಿಲ್ಲ. ಒಂದು ಸೇವಕರಂತಲ್ಲ, 68 ವಯಸ್ಸು, 100 ವರ್ಷ ಆಯಿಸ್ಕೊಡ್ತಾರೆ ನನಗೆ, ನಾನು ಇನ್ನೂ ದೇವರಿಗೋಸ್ಕರ ಮಾಡ್ತೀನಿ ಅಂತಾರೆ. ಆ ದೇವ್ರ ಚಿತ್ತ ಅವ್ರು ತಗೊಳ್ಳೋದು ಇಡೋದು. ಬಟ್ ಅವರಿಗೆ ಫೇತ್ ಅನ್ನೋದಿದೆ, ಅದು ಇರಬೇಕು ಸಾಯೋವರೆಗೂ. ಆ ದೇವ್ರು ಸಡನ್ನಾಗಿ ತಗೊಂಡ್ರು ಅವ್ರನ್ನ. ವಿಜಯ್ ಕುಮಾರ್ ಅಂತ ಗಿಡಿಯನ್ನಲ್ಲಿದ್ದವರು, 2 ವಾರ ಮುಂಚೆ. ಬಟ್ ಅವರಲ್ಲಿ ಆ ಫೇತ್ ಇತ್ತು. ಒಬ್ರಿಗೆ ವಯಸ್ಸಾದವರು, ಅಯ್ಯೋ ನಮಗೆ ವಯಸ್ಸಾಗ್ಬಿಡ್ತು, ಅಯ್ಯೋ ಕಾಲೇನೋ ಡ್ಯಾಮೇಜ್ ಆಗ್ಬಿಡ್ತು, ಇನ್ನೇನು ನಮಗೆ ನಡೆಯೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ರಿಪಬ್ಲಿಕ್ ಇಂಡಿಪೆಂಡೆನ್ಸ್ ಡೇ 15 ಆಗಸ್ಟಿಗೆ ಹೋದಾಗ ಒಂದು ಜಾಗದಲ್ಲಿ
ಅವರಿಗೆ ಏಜ್ ಇದೆ, 68 ಇದೆ, ಏನೋ ಕಾಲೇನೋ ಡ್ಯಾಮೇಜ್ ಆಗಿದೆ, ಸ್ಟಿಕ್ ಹಿಡ್ಕೊಂಡು ನಿಧಾನಕ್ಕೆ ನಡೀತಾರೆ. ಆದರೂ ಕೂಡ ಆ್ಯಕ್ಟಿವ್ ಆಗಿ ನಡ್ಕೊಂಡು ಹೋಗಿ ಅಲ್ಲಿ ಮಾತಾಡಿಸ್ಕೊಂಡು ಅವ್ರು ಆ್ಯಕ್ಟಿವ್ ಆಗಿದ್ದಾರೆ, ಅವರ ಕಾರ್ಯಗಳನ್ನು ಮಾಡ್ಕೊತಾ ಇದ್ದಾರೆ. ಕಾರಣ ಏನಂತ ಹೇಳಿದ್ರೆ, ಅವರು ಇನ್ನೇನು ನಾವು ಹೋಗ್ಬಿಡ್ತೀವಿ ಅಂತಲ್ಲ, ಇನ್ನೂ ಫ್ಯೂಚರಲ್ಲಿ ಇದು ಮಾಡ್ಬೇಕು ಅದು ಮಾಡ್ಬೇಕು ಅಂತಿದ್ದಾರೆ. ಅಂದರೆ ಈ ಫೇತೇ ಮುಖ್ಯ. ಸರಿ, ಇವಾಗ ಲಾಸ್ಟ್ ಆನ್ಸರ್ನ ನೋಡೋಣ. ಯಾರೋ ಒಬ್ಬರು ನಿಮ್ಮನ್ನು ಬಂದು ಕೇಳ್ತಾರೆ, ಇಲ್ಲ ನಮಗೆ ಮನುಷ್ಯರಲ್ಲಿ ಇವಾಗ ದೇವ್ರ ವಾಕ್ಯಕ್ಕೆ ಹೋಗೋಣ. ಇದುವರೆಗೂ ಉದಾಹರಣೆ ನೋಡಿದ್ವಿ, ಲೋಕಸ್ಥರೆಲ್ಲ ನಂಬಿಕೆ ಮೇಲೇನೆ ಇರೋದು. ಆ ನಂಬಿಕೆ ಯಾವಾಗ ಹೋಯ್ತು, ಈ ಲಾಭ ಅವರು ಔಟ್ ಆಗಿಬಿಡ್ತಾರೆ. ಆ ಲೋಕಸ್ಥರು ಇನ್ನೂ ಹೇಳ್ಬೋದು, ಲೋಕಸ್ಥರ ಬಗ್ಗೆ ಆಸ್ಪತ್ರೆಗೆ ಹೋದಾಗ ಸುಮ್ಮನೆ ಕೂತ್ಕೊಂಡಿರ್ತಾರೆ. ಏನಕ್ಕೆ ಬಂದಿದ್ದೀರಾ ಅಂತ ಹೇಳಿದ್ರೆ, ಅವರು ಇಲ್ಲಿ ಪೇಯ್ನ್ ಆಯಿತು, ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೋ ಏನೋ ಅಂತೇಳಿ ಬಂದಿದ್ದೀವಿ ಅಂತ ಎಲ್ಲ ಚೆಕ್ ಮಾಡಿದ್ರೆ ಹಾರ್ಟ್ ಸೂಪರ್ ಆಗಿದೆ, ECG ಎಲ್ಲ ತೆಗೆದ್ರೆ. ಮತ್ತು ಡಾಕ್ಟ್ರನ್ನ ಮೀಟ್ ಮಾಡಿಸ್ಬೇಕು. ಡಾಕ್ಟ್ರ್ ಕೆಲಸ ಬಂದ್ಬಿಟ್ಟು ಆಪ್ರೇಷನ್ ಬಗ್ಗೆನೋ ಅದ್ರ ಬಗ್ಗೆ ಯಾವ ಬಗ್ಗೆನೂ ಅವರು ಮಾತಾಡೋಂಗಿಲ್ಲ, ನೋವು ಬಗ್ಗೆ. ಅವರಿಗೆ ಧೈರ್ಯ ತುಂಬಬೇಕು. ಅದೇನೋ ಗ್ಯಾಸ್ಟ್ರಿಕ್ಕಿಂದನೋ ಏನೋ ಸ್ವಲ್ಪ ನೋವು ಅಲ್ಲಿ ಏನೋ ಆಗಿದೆ, ಬಟ್ ನಿಮಗೆ ಹಾರ್ಟ್ ಅಟ್ಯಾಕ್ ಏನಿಲ್ಲ ಅಂತ ಅವರಿಗೆ ಧೈರ್ಯ ತುಂಬಬೇಕು. ಆ ನೋವು ಬಂದಿದ ತಕ್ಷಣ ನಾವು ಸತ್ತೋಗ್ಬಿಡ್ತೀನಿ ಅನ್ನೋಂಥ ಹೆದರಿಕೆಯಿಂದ ಚೆಕಪ್ಗೆ ಬಂದಿದ್ದಾರೆ. ಈ ಥರ 2 ಥರ ಲೋಕದಲ್ಲಿದ್ದಾರೆ. ಒಂದು ನಂಬಿಕೆಯಿಂದನೇ ಲೋಕ ನಡೀತಾ ಇದೆ, ಇನ್ನೊಂದು ಹೆದರಿಕೆಯಿಂದ ಬಾಳ್ತಾ ಇದ್ದಾರೆ. ಅದರಲ್ಲಿ ದೇವರು ಬಂದು ಎಲ್ಲರ ಹತ್ರ ಸ್ವಸ್ಥ ಮಾಡಬೇಕಾದ್ರೆ ನೀನು ನಂಬುತ್ತೀಯ ಅಂತ. ಒಂದು ಸಲ ಪೇತ್ರನೇ ಕೇಳ್ತಾರೆ, ನೀನು ನನ್ನನ್ನು ಯಾರಂತ ನೀನು ನಂಬಿದ್ಯಾ ಅಂತ ಹೇಳಿದ್ರೆ, ನೀನು ಕ್ರಿಸ್ತನು ಬೋಧಕನು ಅಂತ ನಾನು ನಂಬುತ್ತೇನೆ ಅಂತ ಹೇಳ್ತಾರೆ. ನೀನು ಯಾರಂತ ತಿಳ್ಕೊಂಡಿದ್ಯಾ ಅಂತ ಹೇಳಿದ್ರೆ. ಮತ್ತು ಯೋಬನ 3:16 ಓದ್ರಿ. ಅದರಲ್ಲಿ ಏನಿದೆ ಅಂದರೆ, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡಿಬೇಕೆಂದು ಆತನನ್ನು ಕೊಟ್ಟನು ಅಂತಿದೆ. ಅದರ ಅರ್ಥ ಏನಂತ ಹೇಳಿದ್ರೆ, ಓದ್ರಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಂಬಬೇಕು, ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕಾದ ಆತನು ಕೊಟ್ಟನು. ಇವಾಗ ಇಲ್ಲಿಗೆ ಸ್ಪಿರಿಚುವಲಿಗೆ ಬರೋಣ. ಒಂದು ಗುಂಪು ನಂಬ್ಕೊಂಡಿರೋರು, ಚೆನ್ನಾಗಿ ದೇವ್ರನ್ನ ಅರಿತೇ ಇಲ್ದವ್ರವರು ಕೂಡ, ನಾಸ್ತಿಕರು, ದೇವ್ರು ಇಲ್ದೇ ಇರೋರು, ದೇವರವರು ಕೂಡ ಅವ್ರ ನಂಬಿಕೆ, ದೇವ್ರ ಮೇಲೆ ನಂಬಿಕೆ ಇದೆಯಲ್ಲೋ, ಒಂದು ಹೃದಯದಲ್ಲಿ ಒಂದು ನಂಬಿಕೆಯಿಂದನೇ ಅವರು ನಡೀತಾ ಇದ್ದಾರೆ. ಅದು ನಂಬಿಕೆ ಇಲ್ದೇ ಇರೋರು ಆ ಭಯದಲ್ಲೇ ಹೋಗ್ಬಿಡ್ತಾರೆ. ಒಬ್ಬರು ಬ್ರದರ್ ಹೇಳಿದ್ರು, ಒಳ್ಳೆ ಭಕ್ತಿ ಎಲ್ಲ ಇತ್ತಂತೆ, ಕೋವಿಡ್ ಬಂದಾಗ ಅಯ್ಯಯ್ಯೋ ಪ್ರಾಣ ಹೋಗ್ಬಿಡುತ್ತೇನೆ, ಎಲ್ಲರೂ ಪ್ರಾಣ ಹೋಗೋದನ್ನ ಕೇಳಿ ಕೇಳಿ ನಮಗೂ ಹಿಂಗೆ ಆಗ್ಬಿಡುತ್ತೇನೆ ಅಂತ ಅವಿಶ್ವಾಸದಿಂದ ಪ್ರಾಣನೇ ಹೋಯ್ತಂತೆ, ಎದುರ್ಕೊಂಡೆ ಪ್ರಾಣ ಹೋಯ್ತಂತೆ. ಆ ರೀತಿ ದೇವ್ರನ್ನ ನಂಬಿದ್ರು ಕೂಡ ಫೇತ್ ಇಲ್ಲದೆ ಇದ್ರೆ, ನಂಬಿಕೆ ಇಲ್ಲದೆ ಇದ್ರೆ ಪ್ರಾಣ ಹೋಗೋ ಅವಶ್ಯಕತೆಗಳಿರ್ತವೆ. ಅದಕ್ಕೆ ದೇವರು ನಾನು ಇದನ್ನು ಮಾಡ್ತೀನಿ ಅಂತ ನಂಬುತ್ತೀಯಾ ಅಂತ ಕೇಳ್ತಾರೆ. ನಾವು ಇವಾಗ ಸ್ಪಿರಿಚುವಲಿಗೆ ಬರೋಣ. ಸ್ಪಿರಿಚುವಲಲ್ಲಿ ಡೀಪ್ ಆಗಿ ನಾವು ಆಲೋಚನೆ ಮಾಡೋದಿದ್ರೆ, ದೇವರನ್ನು 3ನೇ ಭಾಗವಾಗಿ ನಾವು ದೇವರನ್ನ ನಂಬಬೇಕು. ಹೆಂಗೆ ಹೇಳ್ತೀರಾ ದೇವ್ರನ್ನ ನಂಬಬೇಕಂತ ಹೇಳಿದ್ರೆ, ಒಂದು ಉದಾಹರಣೆ ತಗೊಳ್ಳೋಣ, ನಿಮಗೆ ಅರ್ಥ ಆಗುತ್ತೆ. ಆದಮ್ ಹತ್ರ ಹೋಗ್ಬಿಟ್ಟು, ಆದಾಮು ಬಂದ್ಬಿಟ್ಟು ಅವನು ದೇವ್ರ ಮಾತಿಗೆ ಮೀರಿ ನಡೆದ, ಅದು ತಪ್ಪಿಲ್ಲ, ಅದು ಬಿಟ್ಬಿಡೋಣ. ಅದು ಹಣ್ಣು ತಿನ್ಬೇಡ ಅಂದ್ರೆ ಅವ್ನು ತಿಂದ, ಅದು ತಪ್ಪಿಲ್ಲ. ಅವನು ದೇವ್ರ ಮಾತಿಗೆ ವಿಧೇಯನಾಗಲಿಲ್ಲ, ಅದು ಓಕೆ. ಅವನ ಹಣ್ಣನ್ನು ತಿಂದ, ಅದು ಕ್ಷಮಿಸ್ಬೋದು. ಅವ್ನು ಮಾಡಿರೋ ಮುಖ್ಯವಾದ ತಪ್ಪಂದ್ರೆ ಸೈತಾನ್ ಮಾತು ಕೇಳ್ದ, ಸೈತಾನ ಮಾತನ್ನು ಅವನ್ನ ಸ್ವೀಕರಿಸ್ದ. ಅಂದರೆ ದೇವ್ರ ಮಾತು ಕೇಳದೆ ಹೋದ್ರೆ ನಾವು ಅವನ್ನ ತಿರಸ್ಕರಿಸಿದಂಗೆ, ಅವ್ರನ್ನ ಪೂರ್ತಿಯಾಗಿ ತಿರಸ್ಕರಿಸಿದಂಗೆ. ಅವಾಗ ದೇವರನ್ನ ತಿರಸ್ಕರಿಸ್ತೀವಿ ಅಂದ್ರೆ ಸೈತಾನನ್ನ ಸ್ವೀಕರಿಸಿದಂಗೆ. ಅರ್ಥ ಆಗ್ತಿಲ್ಲ? ಸ್ಪಿರಿಚುವಲ್ ಅಲ್ಲಿ ಈ ನಂಬಿಕೆ ಬಂದು ಅವ್ರ ಮಾತುಗಳನ್ನ ನಾವು ಕೇಳಿ ನಡೆಯುವರಾಗಿರ್ಬೇಕು. ಮಾತು ಅವರು ಒಂದು ಹೇಳ್ತಾರೆ, ನಾವು ಅದನ್ನ ಕೇಳಿಲ್ಲ ಅಂತ ಹೇಳಿದ್ರೆ ಅವನ್ನ ತಿರಸ್ಕರಿಸಿದಂಗೆ. ಇವಾಗ ಯಾರೋ ಒಬ್ರು ಏನೋ ಹೇಳ್ತಾರೆ, ನೀನೆಲ್ಲ ಕೇಳೋದ್ ಬೇಡ ಅಂದ್ರೆ ಅವನ್ನ ತಿರಸ್ಕರಿಸಿದಂಗೆ. ಹೃದಯ ಅಂತರಾಳದಲ್ಲಿ ಸ್ವೀಕರಿಸಬೇಕು, ಹೃದಯದಲ್ಲಿ ನಾವು ಸ್ವೀಕರಿಸಬೇಕು. ಒಂದು ಉದಾಹರಣೆ, ರೋಮರು 10:8 ತೆಗಿರಿ. ಅದರಲ್ಲಿದೆ ನೋಡಿ, ಸ್ಪಷ್ಟವಾಗಿದೆ. ರೋಮರು
10:8 ಓದ್ತೀನಿ ನೋಡ್ರಿ. ಅದರಲ್ಲಿ ಏನಿದೆ ಅಂದರೆ, ನಿನ್ನ ಬಾಯಿಂದ ನಿನ್ನ ಹೃದಯದಲ್ಲಿಯೂ ಇದೆ ಅನ್ನುತ್ತದೆ. ಇಲ್ಲ ನೋಡ್ರಿ, ನಿನ್ನ ಮನಸ್ಸಿನಲ್ಲಿ ಅಂದುಕೊಳ್ಳಬೇಡ, ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿಯೇ ಇದೆ. ದೇವರ ವಾಕ್ಯ ಇದೆಯಲ್ಲ, ಅದು ದೇವರ ಮಾತು, ದೇವರು ಎಲ್ಲ ಸತ್ಯ, ಎಲ್ಲ ದೇವರೇ. ಅದು ನಿನ್ನ ಬಾಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ ಅನ್ನುತ್ತದೆ. ಆ ವಾಕ್ಯವೇ ನಾವು ಸಾರುವ ನಂಬಿಕೆಯ ವಿಷಯವಾದ ವಾಕ್ಯವೇ. ಆ ವಾಕ್ಯ ಅಂದರೆ ದೇವರೇ ವಾಕ್ಯ. ಆ ವಾಕ್ಯಗಳನ್ನ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅವ್ರು ಹೇಳ್ದಂಗೆ ನಡೀತಾ ಇರಬೇಕು. ನಂಬಿಕೆ ಅಂದ್ರೆ ಏನಂದ್ರೆ, ಹೃದಯದಲ್ಲಿ ವಾಕ್ಯಗಳನ್ನ ನಂಬಬೇಕು, ದೇವರ ಮಾತನ್ನು ನಂಬಬೇಕು. ಅವರು ಪ್ರತಿಯೊಂದು ಬೈಬಲಲ್ಲಿ ಸ್ಪಿರಿಚುವಲ್ ಆಗಿದೆ. ಏಸಮಿ ಬಂದ್ರು, ಕನ್ಯಮರಿ ಗರ್ಭದಲ್ಲಿ ಹುಟ್ಟಿದ್ರು, ಪರಿಶುದ್ಧವಾಗಿ ಹುಟ್ಟಿದ್ರು ಅಂತ ಎಲ್ಲ ನಂಬಬೇಕು, ವಿಶ್ವಾಸಬೇಕು. ಅವರು ಬಂದು ಸತ್ತಿದ್ದಾರೆ, ನಿತ್ಯ ಜೀವ ಕೊಡ್ತಾರೆ. ಅದಕ್ಕೆ ದಾಸ್ತಿಯಾಗಿ ಅದರಲ್ಲಿ ಮಗ್ನರಾಗಿರ್ಬೇಕು. ಸತ್ಯ ಲೋಕದಲ್ಲಿ ಅಧಿಕವಾಗಿ ಯೋಚನೆಯಲ್ಲಿದ್ದರೆ ಲೋಕದ ಯೋಚನೆ ಬರುತ್ತೆ. ಅದೇ ಸೈತಾನನ ಮೈಂಡ್ ಹೇಳ್ದಂಗೆ ನಾವು ಕೇಳುವಂಥವ್ರಾಗಿ ಹಾಳಾಗಿ ಹೋಗ್ತೀವಿ. ಒಂದೊಂದು ಸರಿ ದೇವ್ರು ಮಾಡದೆ ಹೋದ್ರೆ ಹೆಂಗೆ, ಆಗದೆ ಹೋದ್ರೆ ಹೆಂಗೆ, ಇವೆಲ್ಲ ಸೈತಾನ ಕ್ರಿಯೆಗಳು. ಫೇತ್ ದಾಸಿಯಾಗಿ ನಮ್ಮ ಹೃದಯಾಂತರಾಳದಲ್ಲಿ ಕೆಲಸ ಮಾಡಬೇಕು. ಇವಾಗ 10:10 ನೋಡ್ರಿ, ಹೃದಯದಿಂದ ನಂಬಿದರ ಮೂಲಕ ನೀತಿವಂತರಾಗುತ್ತದೆ. ನಾವು ನೀತಿವಂತರಾಗ್ತೇವೆ. ನಾವು ಹೃದಯದಲ್ಲಿ ನಂಬಿದ ಮೇಲೆ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗ್ತೇವೆ. ಹೃದಯದಲ್ಲಿ ದೇವರ ವಾಕ್ಯಗಳನ್ನು, ದೇವರನ್ನ ನಂಬಬೇಕು. ನಂಬಿದ್ರೆ ಮಾತ್ರನೇ. ನಾವೇನು ಮಾಡ್ತೀವಿ, ಅವ್ರ ಮಾತನ್ನು ರಿಜೆಕ್ಟ್ ಮಾಡಬಾರ್ದು. ಅವ್ರ ಮಾತನ್ನು ನಾವು ರಿಜೆಕ್ಟ್ ಮಾಡಲೇಬಾರ್ದು. ಬಾಯಿಂದ ಅರಿಕೆ ಮಾಡದ ಮೂಲಕ ರಕ್ಷಣೆ ಆಗುತ್ತದೆ. ಇಲ್ಲಿ ಸ್ಪಷ್ಟವಾಗಿದೆ, ಹೃದಯದಲ್ಲಿ ಅಂತರಾಳದಲ್ಲಿ ದೇವರನ್ನ ಫೇತ್ ಅನ್ನೋದು ಅಧಿಕವಾಗಿರ್ಬೇಕು. ಪ್ರಕಟಣೆಯಲ್ಲಿರುತ್ತೆ, ಪ್ರಾರಂಭದಲ್ಲಿದ್ದ ಪ್ರೀತಿ ಬಿಟ್ಟೋಯ್ತದ್ದ. ಬರೀ ಪ್ರೀತಿ ಅಲ್ಲ, ಪರಿಶುದ್ಧತೆ ಆಗಲಿ, ಫೇತ್ ಆಗಲಿ. ನಾನು ಹೊಸದಾಗಿ ಯೇಸುಸ್ವಾಮಿ ನಂಬಿದಾಗ ಫೇತ್ ಜಾಸ್ತಿ. ಸೇವಕರು ಹೇಳ್ತಾರಲ್ಲ, ಹಾವು ಹೋಯ್ತಂದ್ರೆ ಹಾವು ಮೇಲೆ ಕಾಲಿಟ್ರನ್ನ ಅದೇನು ಮಾಡಲ್ಲ ಅಂತ ಮಾರ್ಕಲ್ಲಿದೆ, ಓದ್ಬಿಟ್ಟಿರೋದ್ರಿಂದ ನಾನು ಬೇಕಂತ ಮಾಡಲ್ಲ, ಮಿಸ್ ಆಗಿ ಮಾಡಿದ್ರೆ ದೇವ್ರು ಕಾಪಾಡ್ತಾರೆ ಅಂತ. ಪ್ರೇಯರ್ ನಡೀತಿದೆ, ಮಳೆ ಬರ್ತಿದ್ರೆ ದೇವ್ರು ಪ್ರೇಯರ್ ಮಾಡೋದು ಗೊತ್ತು, ಅವ್ರು ನಿಂದಿರ್ಸ್ತಾರೆ ಅಂತ. ಫೇತು ಈ ರೀತಿಯಾಗಿ ಇದು ಒಂದೇ ಅಲ್ಲ, ಅಭಿಷೇಕ ಹೊಂದಿದ ಮೇಲೆ ಪೂರ್ತಿಯಾಗಿ ದೇವ್ರು ನಡೆಸ್ತಾರೆ. ಏನೇ ಸಮಸ್ಯೆ ಬಂದರೂ ಅದು ಪೂರ್ತಿಯಾಗಿ, ಒಂದು ಮಗು ಇದೆ ಅಂದರೆ ತಾಯಿ ಹತ್ರ, ಆ ಮಗು ಪೂರ್ತಿ ತಾಯಿಯನ್ನೇ ಬೆಂಬಡಿಸಿರ್ತದೆ. ಎಲ್ಲ ಪ್ರತಿಯೊಂದು ನಮ್ಮ ತಾಯಿ ಇದರಲ್ಲಿ ಇರೋದ್ರಿಂದ ಅವರು ಸೇಫ್ಟಿಯಾಗಿ ನಮ್ಮನ್ನು ನೋಡ್ಕೊತಾರೆ ಅಂತೇಳಿ ಅದ್ರ ಹಂಗೇಲೈತೆ. ಅದು ಚಿಕ್ಕ ಬೆಕ್ಕಾದ್ರೂ ಸರಿ, ಆ ಕೋಳಿ ಆಗಲಿ ಸರಿ, ಅದು ಮಗು ಆಗಕ್ಕೆ ಮುಂಚೆ ಪಾಡಿಗಿರ್ತತೆ. ಮಗು ಆದಮೇಲೆ ಅದ್ರದ್ದು ಎಲ್ಲ ಆಹಾರ ತಂದು ಹಾಕೋದು, ಅದಕ್ಕೆ ಊಟ ಮಾಡೋದಕ್ಕೆ ಬಿಟ್ಬಿಡೋದು, ಅದು ರೆಕ್ಕೆ ಕೆಳಗಡೆ ದಾಚ್ಕೊಂಡು ಒಂದು ಸಲ ಸುಟ್ಟ ಹಾಕ್ಬೇಕಾದ್ರೆ ಮರಿಗಳೆಲ್ಲ ಬಂದು ಕೆಳಗಡೆ ಸೇರ್ಕೊಂಡಿತ್ತಂತೆ. ಅದು ಪೂರ್ತಿ ರೆಕ್ಕೆಯಲ್ಲಿ ಆ ಬೆಂಕಿಯಲ್ಲಿ ಅದು ತಾಯಿ ಸತ್ತೋಯ್ತಂತೆ. ಅದನ್ನ ಸುಮ್ಮನೆ ದಬ್ಬಿದ್ರೆ ಕೆಳಗಡೆ ಮರಿಗಳು ಜೀವಂತವಾಗಿದೆ ಅಂತೆ ಕಾಡಲ್ಲಿ. ಆ ಥರ ರೆಕ್ಕೆ ಮರುಗಲ್ಲಿ ಆ ರೀತಿ ಇದ್ದಾರೋ ಆ ರೀತಿ ಪೂರ್ತಿಯಾಗಿ ಆಧಾರಪಟ್ಟಾಗೆ ನಾವು ಫೇತ್ ಅನ್ನೋದು ದೇವರ ಮೇಲೆ ಇಟ್ಟು ಆಧಾರಪಟ್ಟು ಜೀವಿಸಿದ್ರೆ ಪೂರ್ತಿಯಾಗಿ ಈ ಲೋಕದಲ್ಲಿ ಚೆನ್ನಾಗಿರ್ಬೋದು, ಆನಂದವಾಗಿರ್ಬೋದು, ಸುಖವಾಗಿರ್ಬೋದು. ಆದರೆ ಇಲ್ಲಿ ಎಲ್ಲಿ ತಪ್ಪು ನಡೀತಾ ಇದೆ ಅಂತ ಹೇಳಿದ್ರೆ, ಲೋಕದ ಮಾತುಗಳನ್ನು ನಾವು ಮೈಂಡಲ್ಲಿ ಬಂದಾಗ, ಲೋಕದ ಮಾತುಗಳು ಅದಕ್ಕೆ ನಾವು ಅವಕಾಶ ಕೊಟ್ಟಾಗ, ಸೈತಾನ್ ಮಾತನ್ನ ಆದಾಮನ ಕೇಳಿ ಹೆಂಗೆ ಬಿದ್ದೋದನೋ ಅದೇ ರೀತಿ ನಾವು ಸೈತಾನನ ಮಾತನ್ನು ನಮ್ಮ ಆಲೋಚನೆಯಲ್ಲಿ ತಗೊಂಡಾಗ ಪೂರ್ತಿಯಾಗಿ ಹಾಳಾಗೋಗ್ಬಿಡ್ತೀವಿ. ಆ ಥರನೇ ಪ್ರತಿಯೊಬ್ಬರು ಸೈತಾನನಿಗೆ ದೇವ್ರ ಮಾತು ಕೇಳಿಲ್ಲ ಅಂದರೆ ಸೈತಾನ್ ಮಾತು ಕೇಳ್ತಿದ್ದೀವಿ ಅಂತ ಅವನ್ನ ಪೂರ್ತಿಯಾಗಿ ರಿಜೆಕ್ಟ್ ಮಾಡ್ತೀವಿ. ದೇವ್ರ ಮಾತು ಕೇಳಿದ್ರೆ ಅವನ್ನ ಸ್ವೀಕರಿಸಿದಾಗೆ, ಸೈತಾನ್ ಮಾತು ಕೇಳಿದ್ರೆ ಅವನ್ನ ಸ್ವೀಕರಿಸಿದಾಗೆ, ಯೇಸುವಿನ ತಿರಸ್ಕರಿಸಿದಾಗೆ. ಹೃದಯದಲ್ಲಿ ದೇವರು ಇಲ್ಲೇ ಇದೆ ನೋಡ್ರಿ, ರೋಮರಲ್ಲಿ ಓದ್ದಾಗೆ, ಬಾಯಿಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಅವರ ಮಾತುಗಳನ್ನು ದೇವರು ಆತನನ್ನು ಸತ್ತರೊಳಗಿಂದ ಎಚ್ಚರಿಸಿದ್ದಾನೆಂದು ಹೃದಯದಿಂದ ನಂಬಬೇಕು. 10:9 ಇದೆ ನೋಡ್ರಿ. ಸತ್ತರೊಳಗಿಂದ ಎಬ್ಬಿಸಿದ ಆತನೆಂದು ಹೃದಯದಿಂದ ನಂಬಿದರೆ
ನಿಮಗೆ ರಕ್ಷಣೆ ಆಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿವಂತರಾಗುತ್ತೇವೆ. ಹೃದಯದಲ್ಲಿ ಸಂಪೂರ್ಣವಾಗಿ ಹೃದಯ ಪೂರ್ತಿ ದೇವರ ಆಳ್ವಿಕೆಗೆ ಒಪ್ಪಿಸಿಕೊಡಬೇಕು. ಒಂದು ಮನೆ ಏನಾದರೂ ಹಬ್ಬ ಬಂದರೆ ಮನೆಗಿರೋ ವಸ್ತೆಲ್ಲ ಹೊರಗಿಟ್ಬಿಟ್ಟು ಮತ್ತೆ ಮನೆ ಪೂರ್ತಿ ಪೇಂಟಿಂಗ್ ಗಿಟ್ಟಿ ಹೊಡೆದು ಮತ್ತೆ ಅದನ್ನು ಹೊಸದಾಗಿ ಜೋಡಿಸಿ ಇಡ್ತಾರೆ, ಶುದ್ಧವಾಗಿರಲಿ ಅಂತ. ಆ ರೀತಿ ಹೃದಯಲೆಲ್ಲ ಎಂಟಿ ಮಾಡಿಬಿಟ್ಟು, ಮೈಂಡೆಲ್ಲ ಎಂಟಿ ಮಾಡಿಬಿಟ್ಟು ಅದಕ್ಕೆ ಉಪವಾಸ ಪ್ರಾರ್ಥನೆಗಳು ಮಾಡಿ ಪೂರ್ತಿಯಾಗಿ ದೇವರ ಒಂದು ಪ್ರೀತಿ, ದೇವರ ಒಂದು ವಿಶ್ವಾಸ, ಪರಿಶುದ್ಧತೆ ನಾವು ಮಾಡ್ತಾ ಇದ್ದದ್ದು ಫೇತ್ ಅನ್ನೋದು ದೇವರ ಮೇಲೆ ಇಡದೆ ಹೋದರೆ ಅವನ ಜೀವನ ಅಲ್ಲಲ್ಲೂ ಕೊಲ್ಲರವಾಗ್ಬಿಡುತ್ತೆ. ಅವನಿಗೆ ಆತ್ಮ ಬಲ ಸಿಗೋದಿಲ್ಲ. ಎಷ್ಟೋ ಜನ ದೊಡ್ಡ ಸಾಲ ಮಾಡಿದ್ರು ಚೆನ್ನಾಗಿರ್ತಾರೆ, ಚಿಕ್ಕ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತಾರೆ. ಈ ರೈತರುಗಳೆಲ್ಲ ಎಷ್ಟೋ ಜನಕ್ಕೆ ಆ ಇಮ್ಯುನಿಟಿ ಪವರ್, ಧೈರ್ಯ, ಆತ್ಮಕ್ಕೆ ಬಲ ಇರೋದಿಲ್ಲ. ಅದು ಬಂದು ಪರಿಶುದ್ಧಾತ್ಮನು ದೇವರು ಕೊಡುವಂಥದ್ದು. ಎಷ್ಟೋ ಸಮಸ್ಯೆ ನೋಡ್ರಿ, ಗೋಲಿಯಾತನ್ನ ದಾವೀದ ಹೊಡೆದ್ರು. ಸೌಲು ಅವನ್ನ ಕೊಲ್ಲಕ್ ಬಂದಾಗೆಲ್ಲ ದೇವ್ರು ನನ್ನ ಕಾಪಾಡ್ತಾರೆ ಅಂತ ಹೇಳ್ತಾನೆ. ಅವನು ಕೈಯಲ್ಲೇ ಸಿಗ್ತಾನೆ. ಸೌಲನು ಒಂದ್ಸಲ ಯೂರಿನ್ ಮಾಡಕ್ ಹೋದಾಗ ಅವ್ನು ಒಳಗಡೆ ಬಚ್ಚು ಕಟ್ಟಿರ್ತಾನೆ. ಅವನ ಡ್ರೆಸ್ ಅನ್ನ ಕಿತ್ತು ತೋರಿಸ್ತಾನೆ, ನೋಡಿಲ್ಲಿ ನಿನ್ನನ್ನ 3 ಸಲ ಮಾಡ್ತಾನೆ, ಈ ತರ ನಿನ್ನನ್ನ ಕಿತ್ಕೊಂಡ್ ಬಂದಿದ್ದೀನಿ, ನಾನು ಮನಸ್ಸು ಮಾಡಿದ್ರೆ ಕೊಳ್ತಿದ್ದೆ ಅಂತ. ಅವನಿಗೆ ಒಂದು ಸಲನು ಡೌಟ್ ಬರಲಿಲ್ಲ. ನಾವು ಇವಾಗ ಅವನ್ನ ಕೊಲ್ಲದೆ ಹೋದ್ರೆ, ದಾವೀದನು ಸೌಲನ್ನು ಕೊಲ್ಲದೆ ಹೋದ್ರೆ, ಮಿಸ್ ಆಗಿ ಅವನನ್ನ ಕೊಂದುಬಿಟ್ರೆ ಹೆಂಗೆ ಅಂತ. ಅವನು ಒಂದು ರಾಜ, ಇವನ್ ಬಂದ್ಬಿಟ್ಟು ರಾಜ ಅಲ್ಲ. ಹೊಟ್ಟೆ ಕಿರ್ಚು ಬಂದ್ಬಿಟ್ಟು ದಾವೀದನ ಮೇಲೆ ಅವನ ದ್ವೇಷ ಕಟ್ಕೊಂಡು ಅವನ ಕೊಲ್ಲಕ್ಕೆ ಪ್ರಯತ್ನ ಪಡ್ತಾನೆ. ಇವನು ಕೈಯಲ್ಲಿ ಸಿಕ್ಕರನ್ನು ಅವನು ಕೊಳ್ಳೋದಿಲ್ಲ, ಯಾಕಂದ್ರೆ ದೇವ್ರು ನನ್ನನ್ನು ಹೇಗಾದ್ರೂ ಮಾಡಿ ಕಾಪಾಡ್ತಾರೆ ಅಂತ ಹೇಳಿ ವಿಶ್ವಾಸದಲ್ಲಿದ್ದ. ನೋಡ್ರಿ, ಅವನ ಕೈಯಲ್ಲಿ ಸಿಕ್ಕರನ್ನು ಅವನು ಕೊಳ್ದಂಗೆ ಅವನ ಕೈಯಿಂದನೂ ಕಾಪಾಡ್ತಾರೆ, ನನ್ನ ರಾಜನಾಗೂ ಮಾಡ್ತಾರೆ ಅಂತ. ಎಷ್ಟು ಫೈತ್ ನೋಡ್ರಿ. ಆ ತರ ನಮಗಿರುತ್ತೆ. ಒಬ್ರು ನಮ್ಮನ್ನ ಕೊಲ್ಲಕ್ಕೆ ಬಂದಾಗ ಅವ್ರ ಕೈಯಿಂದ ತಪ್ಪಿಸ್ತಾರೆ. ಒಂದ್ಸಲ ನಿದ್ದೆ ಮಾಡ್ತಾ ಇರ್ತಾನೆ, ಅಲ್ಲೋಗ್ಬಿಟ್ಟು ಅವನ ಒಂದು ವಸ್ತುನ ತಗೊಂಬಂದು ತೋರಿಸ್ತಾರೆ. ಆ ರೀತಿಯಾಗಿ 3 ಸಲ ಅವನನ್ನ, ಸೌಲನ್ನ ಕೈಗೆ ಸಿಕ್ಕರನ್ನು ಕೊಲೆ ಮಾಡದೆ ಕೊಂದು ಬಿಡೋಣ ಅಂತ ಸಿಪಾಯಿಗಳು ಹೇಳಿದ್ರು, ಕಾಪಾಡ್ತಾನೆ. ಕಾರಣ ಏನಂದ್ರೆ, ಇಲ್ಲ ಸಿಪಾಯಿ ಹೇಳ್ದಂಗೆ, ಇಲ್ಲ ನಾವ್ ಇವಾಗ ಕೈ ಬಿಟ್ಬಿಟ್ರೆ ಅವನ್ ನಮ್ಮನ್ನ ಕೊಂದುಬಿಟ್ರೆ ಹೆಂಗೆ, ಆ ಸ್ವಭಾವ ಮೈಂಡಲ್ಲಿ ಬರದೇ ಇರೋದೇ ಫೈತು. ಇರೋವರೆಗೂ, ಆಯುಸ್ ಕೊಟ್ಟಿರೋವರೆಗೂ ನಾವು ಫೇತ್ ಅಲ್ಲಿ ಇನ್ಕ್ರೀಸ್ ಆಗ್ಬಿಟ್ಟು ದೇವ್ರ ಮಾತಿಗೆ ನಂಬಿಕೆಯಿಂದ ಜೀವಿಸ್ಕೊಂಡು ಹೋಗ್ಬೋದು. ಅಂಥದ್ದು ದೊಡ್ಡ ಕಾರ್ಯ ಮಾಡ್ತಾರೆ, ದೊಡ್ಡ ಕಾರ್ಯಗಳು ಮಾಡ್ತಾರೆ. ದೇವರು ನಮ್ಮನ್ನಿಟ್ಟು ದೊಡ್ಡ ಕಾರ್ಯ ಮಾಡ್ತಾರೆ, ನಡೆಸ್ತಾರೆ ಅಂತ. ಈ ಫೇತ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ನಾವು ಹೊಸ ಒಡಂಬಡಿಕೆಯಲ್ಲೇ ತಗೊಂಡ್ರೆ, ದೇವ್ರು ನಂಬ್ಕೊಂಡಿದ್ದಾರೆ. ಸೌಲನ್ನು ಪೌಲನಾಗಿ ಮಾರ್ಪಟ್ಟಾಗ ಎಷ್ಟೆಷ್ಟೋ ಹಿಂಸೆಗಳು ಬರ್ತವೆ ನೋಡ್ರಿ. ಡೆಸರ್ಟ್ ಅಲ್ಲಿ ನಮ್ಮನ್ನ ನಡೆಸ್ತಾರೆ, ಆದರೆ ಸಾಯೋದಿಲ್ಲ, ನಮ್ಮನ್ನ ರೂಪಿಸ್ತಾರೆ, ಫೈತ್ ಅಲ್ಲಿ ಬೆಳೆಸ್ತಾರೆ, ಟೆಸ್ಟ್ ತರ. ಪೌಲಾದ ಮೇಲೆ ಬೋಟ್ಗಳಲ್ಲಿ ಇಲ್ಲೆಲ್ಲೂ ಅವರೇ ಹೇಳ್ತಾರೆ ಏನಾಗೋದಿಲ್ಲ, ಕಾಪಾಡ್ತಾರೆ ಅಂತ. ಇವನು ಧೈರ್ಯ ಹೇಳ್ತಾನೆ, ಬೋಟ್ ಹೊಡೆದೋಗುತ್ತೆ. ದೇವ್ರು ಅವ್ರ ಕನಸಲ್ಲಿ ಹೇಳಿರ್ತಾರೆ ಅಲ್ಲೋಗಿ ಸೇರಿಸ್ತೀನಿ ಅಂತ. ಬಟ್ ಸೇರ್ಬೇಕಾದ್ರೆ ಏನಕ್ಕೆ ಆಪತ್ತು ಬರಬೇಕು? ಬೋಟ್ ಎಲ್ಲ ಹೊಡೆದೋಗುತ್ತೆ, ಕೈ ಕಚ್ಕೊಡ್ತೀವಿ, ಕೆಟ್ಟವನಂತಾರೆ. ಅದು ಸದ್ಯದಿಂದ ಇವನಿಗೇನು ಸಾಯೋದಿಲ್ಲ. ಇವ್ ಫೇತ್ ಅಲ್ಲ, ಫೇತ್ ಇದೆ, ಅದು ಆದ್ರೂ ಏನು ಆಗಲ್ಲ ಅಂತ ಹೇಳ್ಬಿಟ್ಟು ದೇವರು ಹೇಳಿದ್ದು ನಮ್ಮ ಜೀವಿತದಲ್ಲಿ ನೆರವೇರಿಸ್ತಾರೆ. ಯಾಕೋಬನಿಗೆ ಹೇಳಿದ್ದು ಒಂದು ಮಾತು, ಯಾಪನಿಗೆ ಅಂತ ಹೇಳ, ನಮಗೆ ಒಡಂಬಡಿಕೆಯಲ್ಲಿ ಏಸಾಯಿನ ಯಾಮಾರಿಸಿ ಓಡ್ತಿರ್ಬೇಕಾದ್ರೆ, ನನ್ನ ಚಿತ್ತ ನಿನ್ನಲ್ಲಿ ಪೂರ್ಣವಾಗಿ ನೆರವೇರೋವರೆಗೂ ನೀನು ಯಾರು ಏನು ಮಾಡೋಕ್ಕಾಗಲ್ಲ. ಈ ವಾಕ್ಯಗಳೆಲ್ಲ ಹೃದಯದಲ್ಲಿದ್ದಾಗ ಇದಿರೋದು, ಓಹೋ ದೇವ್ರ ಚಿತ್ತ ನಮ್ಮ ಮೇಲೆ ಇಟ್ಟಿದೆ, ಅದರಿಂದ ಯಾರು ಏನು ಮಾಡೋಕ್ಕಾಗಲ್ಲ. ಈ ಸ್ವಭಾವ, ಇದು 3ನೇ ಸ್ಟೆಪ್. ಇದು ಸ್ಪಿರಿಚುವಲ್ ಸ್ವಭಾವ. ನಮ್ಮ ಮೂಲಕ ಏನೇ ಭೂಕಂಪ ಆದರೂ, ಏನೇ ಅನಾಹುತ ಆದರೂ, ಏನೇ ಆಕ್ಸಿಡೆಂಟ್ ಆದರೂ, ಏನೇ ಆದ್ರೂ, ಆದರೆ ದೇವರ ಮಾತಿಗೆ ವಿಧೇಯರಾಗಿ ದೇವರಲ್ಲೇ ಬೆಳೀತಾ ಇದ್ರೆ ಅದು ಹಂಗೆ ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ಆ ಫೇತ್, ನಂಬಿಕೆ, ದೇವ್ರ ಮೇಲೆ ಇರುವ ನಂಬಿಕೆ. ಬಟ್ ನಾವು ಒಂದ್ಸಲ ನಂಬೋದು, ಒಂದ್ಸಲ ನಂಬದೇ ಇರೋದು, ಒಂದ್ಸಲ ಪಾಪ ಮಾಡೋದು, ಮಾಡದೇ ಇರೋದು, ಒಂದ್ಸಲ ಹೈ ಲೆವೆಲಿಗೆ ಹೋಗೋದು, ಬಿದ್ದು ಬಿಡೋದು, ಲೆವೆಲ್ಲಾಗಿ ಕೊಟ್ಟರೆ ಕೆಲಸ ಮಾಡ್ಕೊಂಡು ಹೋಗಿ ಈ ಜೀವನ ಯಾತ್ರೆ ಮುಗಿಸ್ಬೇಕಿಲ್ಲ. ನಾವೇನು ಸಾಧನೆ ಮಾಡೋದೇನಿಲ್ಲ, ಎಲ್ಲ ದೇವ್ರು ಸಾಧನೆ ಮಾಡಿ ಎಲ್ಲ ಇಟ್ಬಿಟ್ಟು ಹೋಗಿದ್ದಾರೆ. ನಮ್ಮ ಕೆಲಸ ಅವನ್ನ ಸ್ತುತಿಸಿ ಸಾಕ್ಷಿಯಾಗಿ ಪರಿಶುದ್ಧ ಮಾರ್ಗದಲ್ಲಿ ಅವ್ರನ್ನ ನಂಬಿಕೆಯಿಂದ ಅವರಿಗೆ ನಂಬಿಕೆಗೆ ಪಾತ್ರ ಆಗ್ಬೇಕು. ನಾವು ದೇವ್ರನ್ನ ನಂಬ್ತೀವಿ, ಸ್ವಲ್ಪ ದಿನಗಳಾದ ಮೇಲೆ ದೇವ್ರು ನಮ್ಮ ಮೇಲೆ ನಂಬಿಕೆ ಇಡ್ತಾರೆ. ಅದು ಸೇವಕರು ನನ್ನನ್ನು ನಂಬಪ್ಪ ಅಂತ ಯಾವಾಗಲೂ ಹತ್ಕೊಂಡು ಪ್ರೇಯರ್ ಮಾಡೋರಂತೆ.
ಯಾಕಂದರೆ ಏನಾದರೂ ಒಂದು ಜವಾಬ್ದಾರಿ ಕೊಟ್ಟರೆ ಅದನ್ನು ಕರೆಕ್ಟಾಗಿ ಮಾಡಲ್ಲ. ಅವ್ರು ಮಾಡದೇ ಇರೋರು ಬಂದು ದೇವರು ಯಾವ ಕೆಲಸ ಒಂದು ದೊಡ್ಡ ಪ್ರಾಜೆಕ್ಟ್ನ ನಂಬಿಕೆ ಇಲ್ದಂಗೆ ಲೋಕಲ್ಲೇ ಇಲ್ಲ, ಲೋಕ ಏನು ನಡೀತಿದೆ ಅದೇ ಸ್ಪಿರಿಚುವಲ್. ಒಬ್ಬನ ನಂಬಿ, ಒಂದು ಇಂಜಿನಿಯರ್ನ ನಂಬಿ ಅದನ್ನು ನೋಡ್ತಾರೆ, ಇವನು ಎಷ್ಟು ಮಾಡಿದ್ದಾನೆ, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಎಂಥವನ್ನಂತ ನೋಡಿನೇ ಆ ಪ್ರಾಜೆಕ್ಟ್ ಬಿಲ್ಡಿಂಗ್ ಕಟ್ಟೋಕ್ಕೆ, ಅಪಾರ್ಟ್ಮೆಂಟ್ಗಳು ಕಟ್ಟೋಕ್ಕೆ, ದೊಡ್ಡ ಸೇತುವೆ ಕಟ್ಟೋಕ್ಕೆ ಎಲ್ಲ ಕೊಡ್ತಾರೆ. L&T ಅನ್ನೋದು ಫೇಮಸ್ ಅಂತೆ. ಆ ಥರ ಬ್ರಿಡ್ಜ್ ಕಟ್ಟೋಕ್ಕೆ ಗೌರ್ಮೆಂಟ್ಗಳು ತೆಗಿತಾರೆ. ಬೇರೆಯವ್ರ ಮೇಲೆ ಅಷ್ಟು ನಂಬಿಕೆ ಬರೋದಿಲ್ಲ ಅಂತಾರೆ. ಸ್ಟ್ರಾಂಗ್ ಆಗಿ ಕರೆಕ್ಟಾಗಿ ವರ್ಷಕ್ಕೆ ಕರೆಕ್ಟಾಗಿ ಮಾಡಿಕೊಡ್ತಾರೆ ಅಂತ ಹೇಳಿ ಉದಾಹರಣೆಗೆ. ಆ ರೀತಿ ಒಂದು ಲೋಕದಲ್ಲಿ ಕೂಡ ನಂಬಿಕೆನೇ. ಅದೇ ರೀತಿ ದೇವರಿಗೆ ನಾವು ನಂಬಿಕೆ ಇಡಬೇಕು. ಬಟ್ ನಾವು ದೇವ್ರನ್ನ ನಂಬೋದಿಲ್ಲ. ಆ ನಂಬಿಕೆಗೆ ಪಾತ್ರರಾಗಿ ನಾವು ಜೀವಿಸದೇ ಇದ್ದಾಗ, ಸೈತಾನ ಮಾತಿಗೆ ಅಧಿಕವಾಗಿ ಅವನಿಗೆ ಕಿವಿ ಕೊಟ್ಕೊಂಡಿದ್ದಾಗ ಅವನ ಆಳ್ವಿಕೆ ನಮ್ಮಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಎರಡನೇದು, ನಾವು ದೇವ್ರ ನಂಬಬೇಕು. ದೇವ್ರು ನಂಬ್ತಾ ಕಡೆ ಮಾತು ಏನಂತ ಹೇಳಿದ್ರೆ, ನಮ್ಮನ್ನ ದೇವರು ನಂಬಿಕೆ, ಓಹೋ ಇವನ ಕೈಯಲ್ಲಿ ಈ ಪ್ರಾಜೆಕ್ಟ್ ಕೊಟ್ಟರೆ ಕರೆಕ್ಟಾಗಿ ಮಾಡ್ತಾನಂತ ದೇವರು ನಮ್ಮ ಮೇಲೆ ನಂಬಿಕೆ ಬಂದ್ಬಿಟ್ರೆ, ಒಬ್ಬೊಬ್ಬರು ಕರೆಕ್ಟಾಗಿ ಕೊಟ್ಟಿದ್ದನ್ನು ಸರಿಯಾಗಿ ಮಾಡೋದಿಲ್ಲ. ಒಂದು ಸೇವೆ ಕೊಟ್ಟರೆ ಅವರು ಸರಿಯಾಗಿ ಅದನ್ನು ನಿಭಾಯಿಸೋದಿಲ್ಲ, ಅಂಥವ್ರಿಗೆ ಕೊಡಲ್ಲ. ಹಣ ಕೊಟ್ಟರೆ ಅವ್ರಿಗೆ ಸರಿಯಾಗಿ ನಿಭಾಯಿಸೋದಿಲ್ಲ, ಅವರಿಗೆ ಕೊಡೋದಿಲ್ಲ. ಒಂದು ದೊಡ್ಡ ಪ್ರಾಜೆಕ್ಟ್ ಕೊಟ್ಟರೆ, ಚಿಕ್ಕ ಕೆಲಸ ಕೊಟ್ಟರೆ ಸರಿಯಾಗಿ ಮಾಡಲ್ಲ. ಚಿಕ್ಕದ್ರಲ್ಲಿ ಉತ್ತಮನಾಗಿದ್ದರೆ ದೊಡ್ಡ ಅಧಿಕಾರಿಯಾಗಿ ಮಾಡ್ತಾನೆ. ಅದರಲ್ಲಿ ಉದಾಹರಣೆ ಹೇಳಿದ್ದಾರೆ. ಒಂದು 5 ತಾಲಂತ್ ಕೊಟ್ಟುಬಿಟ್ಟು ಅವರೆಲ್ಲ ಹೋದ್ರು. ಒಬ್ಬೊಬ್ಬರಿಗೆ ಅವನೇನು ಮಾಡ್ದ, ಒಬ್ಬ ಅದನ್ನು 5 1 ಮಾಡ್ದ, ಒಬ್ಬ 2 ಮಾಡ್ದ, 3 ಮಾಡ್ದ, 5ಗೆ 5 ಮಾಡ್ದ ಅಂತಿದೆ. ಅದೆಲ್ಲ ಅವ್ರಿಗೆ ಕೊಟ್ಟಿರುವ ತಾಲಂತುಗಳಂದರೆ ಅದಲ್ಲ. ಅವ್ರಿಗೆ ಕೊಟ್ಟಿರುವ ಒಂದು ನಂಬಿಕೆಯಿಂದ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟರೆ ಅದೆಷ್ಟು ಮಟ್ಟಿಗೆ ಮಾಡಿ ಫಲ ಕೊಟ್ಟಿದ್ದಾರೆ. ಒಬ್ಬ ನೀನು ಕೆಟ್ಟವನು ಅನ್ಯಾಯವನಂತ ಕಂಡು ಅದರಲ್ಲಿ ಒಳದಲ್ಲಿ ಊತಿಟ್ಬಿಟ್ಟೆ ಅಂತ ರಿಟರ್ನ್ ಕೊಟ್ಟವನ್ನ ನರಕಕ್ಕೆ ಹಾಕಿದ್ದೀನಿ ಅಂತಿದೆ, ಪಾತಾಳಕ್ಕೆ ಹಾಕಿದ್ದೀನಿ ಅಂತ. ನಾವು ಸುಮ್ಮನೆ ಬಂದಿಲ್ಲ, ಇಲ್ಲಿ ಏನೋ ಒಂದು ನಮ್ಮ ಮೂಲಕ ಮಾಡೋದಕ್ಕೆ ಇಟ್ಟಿದ್ದಾರೆ. ನಾವೇನು ಮಾಡ್ತೀವಿ, ಅದನ್ನ ಮಾಡಿದಾಗೆ, ಅದ್ರ ಮೇಲೆ ಫೋಕಸ್ ಮಾಡಿದಾಗೆ, ದೇವ್ರ ಮೇಲೆ ನಂಬಿಕೆ ಇಡದಾಗೆ ಎಷ್ಟೆಷ್ಟು ದೊಡ್ಡ ಅದ್ಭುತ ನೋಡ್ರಿ. ಅವರು ಹೋಗ್ತಾ ಇದ್ರೆ, ಅವ್ರು ಡ್ರೆಸ್ ಮುಟ್ಟಿದ್ರೆ ನನಗೆ ಸ್ವಸ್ಥತೆ ಆಗುತ್ತಂತ, ಮುಟ್ಟಿದ ತಕ್ಷಣ ದೇವರೇ ಕೇಳ್ತಾರೆ ನಾನು ಯಾರು ಮುಟ್ಟಿದ್ದಂತ. ಮತ್ತೆ ದೇವ್ರಿಗೆ ಗೊತ್ತಿಲ್ಲದೆ ಹೆಂಗೆ ಪಾಸ್ ಆಯ್ತಂದ್ರೆ, ನಮ್ಮಲ್ಲಿರುವ ನಂಬಿಕೆ ಅವ್ರಿಗೆ ಗೊತ್ತಿಲ್ಲದೆ ಅವರಲ್ಲಿರುವ ಶಕ್ತಿ ನಮಗೆ ಬರುತ್ತೆ. ಫೇತ್. ಒಂದು ಕೆಟ್ಟ ಕುಮಾರನು ಸಿಲುಬೆಯಲ್ಲಿ ಆಗ್ತಿದ್ದಾಗ ನನ್ನನ್ನು ನೆನೆಸ್ಕೊ ಅಂತ ಹೇಳಿದ್ರೆ ಅವನಿಗೆ ಪ್ಯಾರಡೈಸ್ ಅಲ್ಲಿ ಇವತ್ತು ನನ್ನ ಕೂಡ ಪರದೇಶಲ್ಲಿ ಇರುತ್ತದೆ. ನಂಬಿಕೆ. ಎಷ್ಟೇ ತಪ್ಪು ಮಾಡಿದ್ರು, ನಮ್ಮ ತಂದೆ ಕಿರಿಯ ಮಗ ಪಾಪ ಮಾಡಿದ್ರು ತಂದೆ ನನ್ನನ್ನು ಸ್ವೀಕರಿಸ್ತಾರೆ ಅಂತ ರಿಟರ್ನ್ ಬಂದ್ರೆ ಸೇರಿಸ್ಕೊಂತಾರೆ. ನಂಬಿಕೆಯ ಮೂಲಕನೇ ಒಂದು ಅವರು ಕೇಳ್ತಾರೆ, ನೀನ್ ನಂಬ್ತೀಯಾ ಅಂತೇಳಿ. ನಂಬಿಕೆ ಇಟ್ಟು ಬಂದವರನ್ನ ದೇವ್ರು ಯಾವತ್ತೂ ಕೈ ಬಿಟ್ಟಿಲ್ಲ. ಬೈಬಲಲ್ಲಿ ಫೇತ್ ಇಟ್ಟು ಯಾಮಾರ್ದವ್ರು ಇಲ್ಲ. ಅವ್ರ ನಂಬಿಕೆ ಅವರನ್ನ ಒಂದ್ಸಲ ಯೋಬುದು ಭಯಂಕರವಾಗಿದೆ. ಪ್ರಾರಂಭದಿಂದ 42 ಚಾಪ್ಟರ್ ಇದೆ. ಅದರಲ್ಲಿ ಪ್ರಾರಂಭದಲ್ಲಿ ದೇವ್ರ ಮೇಲೆ ಒಳ್ಳೆಯವನು, ನೀತಿವಂತನು, ನಂಬಿಕೆ ಉಳ್ಳವನು ಇಲ್ಲಿ ಇರೋರೆಲ್ಲ ಅಂತ ಹೇಳ್ತಾರೆ. ಲಾಸ್ಟಲ್ಲಿ ಹೆಂಡತಿ ದೂಷಿಸುತ್ತೆ, ಮಕ್ಕಳು ಹೋಗ್ತಾರೆ, ಸೇವಕರೆಲ್ಲ ಹೋಗ್ತಾರೆ, ಫ್ರೆಂಡ್ಸ್ಗಳು ಲಾಸ್ಟಲ್ಲಿ ಅವನ್ನ ಸಮಾಧಾನ ಪಡಿಸೋಕ್ಕೆ, ಅವನ್ನ ಬಗ್ಗೆ ಮಾತಾಡಕ್ಕೆ ಬಂದವರು ಜಾಸ್ತಿ ಅವನ ಬಗ್ಗೆನೂ ತಪ್ಪಾಗಿ ಮಾತಾಡೋದು, ದೇವ್ರ ಬಗ್ಗೆ ನೀನೇನೋ ತಪ್ಪು ಮಾಡಿದ್ಯಾ ಅಂತ ಲಾಸ್ಟಲ್ಲಿ ದೇಶಕ್ಕೆ ಶುರುವಾದ್ರೂ ಲಾಸ್ಟಲ್ಲಿ ಅವ್ರ ಫ್ರೆಂಡ್ಸಿಗೋಸ್ಕರನೂ ಪ್ರೇಯರ್ ಮಾಡ್ತಾರೆ. ನಂಬಿಕೆ ಬಿಟ್ಟಿಲ್ಲ. ನನ್ನ ಫ್ರೆಂಡ್ಸ್ಗಳು ಏನೋ ತಪ್ಪು ಮಾಡಿದ್ರೆ ಕ್ಷಮಿಸ್ರಿ ಅಂದಾಗ ಅವ್ರ ಮುಖ ನೋಡಿ, ಓಹೋ ಇಷ್ಟು ನಂಬಿಕೆ ಇಟ್ಟಿದ್ದೀರಲ್ಲ ಅಂತ. ಅವ್ರು ಹೇಳ್ತೈತೆ, ನಿನ್ನ ನಂಬಿಕೆ, ನೀನು ದೇವ್ರಂತಿದ್ದೆ, ನೀನು ಶಪಿಸಿ ನೀನು ಸಾಯಿ ಅಂತ ಹೇಳಿ ಅವನ್ನ ಬೈತತೆ. ಅವನಿಗೆ ಮೈಯೆಲ್ಲ ಗುಳ್ಳೆ ಬಂದಿದೆ. ಅವನ ಹೆಂಡತಿ ನೋಡ್ಕೋಬೇಕು, ಸೇವೆ ಮಾಡಬೇಕು. ಅದು ತಿರಸ್ಕರಿಸಿದ್ರು ಮತ್ತೇನು ಫ್ರೆಂಡ್ಸನ್ನು ಅವನು ಕ್ಷಮಿಸ್ತಾನೆ. ಅವ್ರ ಹೆಂಡತಿ ಮತ್ತೆ ಇದ್ದಿದ್ದು ಅದೇ ಹೆಂಡತಿ ಜೊತೆಯಲ್ಲಿ ಮತ್ತೆ ಮಕ್ಕಳು ಆಗ್ತಾರೆ, ಮತ್ತೆ ಐಶ್ವರ್ಯನಾಗಿ ದೇವ್ರು ಮಾಡ್ತಾರೆ. ಕಡೆಯವರೆಗೂ ಅವನ ನಂಬಿಕೆನ ಬಿಟ್ಬಿಡ್ಲಿಲ್ಲ. ಕಡೆಯವರೆಗೂ. ಸಿಂಸೋನನ್ನು ಕೂಡ ನಾವು ನಿನ್ನೆ ಉಪವಾಸ ಪ್ರಾರ್ಥನೆಯಲ್ಲಿ ಧ್ಯಾನಿಸಿದ್ವಿ. ಅವನ ಹೆಸರು ಬಂದ್ಬಿಟ್ಟು ಇಬ್ರಿಯರಲ್ಲಿ ಸಾಲಮೋನ್ ಹೆಸರು ಇಲ್ಲ, ಆದರೆ ಸಂಸೋನನ ಹೆಸರು ಇದೆ. ಕಾರಣ ಏನಂತ ಹೇಳಿದ್ರೆ ಇಷ್ಟೇ. ಅಲ್ಲಿ ಏನಂತ ಹೇಳಿದ್ರೆ ಇಲ್ಲಿದೆ ನೋಡ್ರಿ, ಇಬ್ರಿಯರ್ 11:32 ಇನ್ನು ಏನು ಹೇಳಬೇಕು. ಗಿಡಿಯೋನ್, ಬಾರಕ್, ಸಂಸೋನ್, ಎಪೆತ್, ದಾವಿದನ್, ಸಾಮುವೇಲ್ ಎಂಬುವರ ಕೃತ್ಯವನ್ನು
ಇಲ್ಲಿ ನೀತಿವಂತರ ಪಟ್ಟಿಯಲ್ಲಿ, ನೀತಿವಂತರದ್ದು ಬಗೆಯಲ್ಲಿ ಪಟ್ಟಿಯಲ್ಲಿ ಸಂಸೋನ್ ಬಂದ. ಎಷ್ಟು ದೊಡ್ಡ ಪಾಪ ಮಾಡಿದಾನಂದ್ರೆ, ಅವನು ವ್ಯಭಿಚಾರ ಸ್ತ್ರೀ ಜೊತೆಗೆ ಇದ್ದ, ಕೊಟ್ಟರ ಅಭಿಷೇಕನ ಕಳ್ಕೊಂಡ. ಅವನು ಆಕ್ಚುಲಿ ಸತ್ತಿರೋ ಎಣದ ಹತ್ರ ಹೋಗ್ಬಾರ್ದು, ಹೋಗಿದ್ದು ಮಾತ್ರ ಅಲ್ಲ ಅದನ್ನ ತೆಗೆದು ತಿಂತಾನೆ, ದೇವ್ರ ವಿರೋಧವಾದ ಕಾರ್ಯ ಮಾಡ್ತಾನೆ. ಅದಕ್ಕೆ ಅವನಿಗೆ ಅಭಿಷೇಕ ತಲೆಯಲ್ಲಿ ಇಟ್ಟಿರೋದು ವೇಷಿ ಜೊತೆಗೆ ಹೋಗಿ ತಪ್ಪು ಮಾಡಿ ಅದನ್ನು ಹೇಳಬಾರ್ದು, ಹೇಳಿ ಕಣ್ ಕೀಳಲ್ಪಟ್ಟಾಗ ಲಾಸ್ಟಲ್ಲಿ ಮನ ತಿರುಗುತ್ತಾನೆ, ಇದೊಂದು ಸಲ ನನಗೆ ಅವಕಾಶ ಕೊಡು. ಆ ರೀತಿಯಾಗಿ ದೇವ್ರ ಮೇಲೆ ನಂಬಿಕೆ ನೋಡ್ರಿ, ಕಡೆ ಕ್ಷಣದಲ್ಲೂ ಪ್ರಾಣ ಹೋಗೋ ಟೈಮಲ್ಲೂ ನಂಬಿಕೆ ಇಟ್ರು ನೋಡ್ರಿ ಕೆಟ್ಟ ಕುಮಾರನು ಸಂಸೋನ. ಆ ರೀತಿ ಎಲ್ಲರೂ ಮೋಕಾಲುವರಿ ಪ್ರಾರ್ಥನೆ ಮಾಡೋಣ. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಕಡೆಯ ಕ್ಷಣದಲ್ಲಿ ಅಪ್ಪ ಭೂಲೋಕ ನಿಂತಿರೋದು, ಎಷ್ಟೋ ಘೋರವಾದ ಭೂಕಂಪಗಳನ್ನ ನೋಡ್ತಾ ಇದ್ದೀವಿ, ದಿನ ದಿನ ನಡೀತಾ ಇದೆ ತಂದೆ. ಒಂದು ಜಾಗ ಬಿಟ್ಟರೆ ಮಾರನೇ ದಿನ ಇನ್ನೊಂದು ಜಾಗದಲ್ಲಿ ಮಳೆಯಿಂದ ಅಳಿದು ಹೋಗ್ತಿರೋದು, ಎಲ್ಲಿ ನೋಡಿದ್ರು ಆಕ್ಸಿಡೆಂಟ್ಗಳು, ರೋಗಗಳು, ಮತ್ತೆ ಎಲ್ನಿವೋ ಅಂತೇಳಿ ಬಿಸಿಲಿಂದ ಬಹಳ ಜನ ಮರಣ ಹೊಂದುತ್ತಾ ಇದ್ದಾರೆ, 1000ಕ್ಕೆ ಮೇಲೆ. ಎಲ್ಲಿ ನೋಡಿದ್ರು ಕೊಳ್ಳೆ ಕೊಳ್ಳೆ ಆಗಿ ಮನುಷ್ಯರು ಬಾಚಿಕೊಂಡು ಹೋಗ್ತಾ ಇದೆ. ನಾವು ಜೀವಂತವಾಗಿರೋದಕ್ಕೆ ಕಾರಣ ನಿನ್ನ ಚಿತ್ತ. ಈ ಲೋಕದಲ್ಲಿ ಏನೋ ಇಟ್ಟಿದ್ದೀರ ಅದು ಮಾಡಿ ಮುಗಿಸಿ ಹೋಗೋದಕ್ಕೆ ಆ ನಂಬಿಕೆ ನಮ್ಮಲ್ಲಿ ಬರಬೇಕು ಅಪ್ಪ. ಆದಾಮನು ದೇವ್ರ ಮಾತು ಕೇಳಲಿಲ್ಲ, ಅದು ದೊಡ್ಡ ವಿಷಯ ಅಲ್ಲ. ಹಣ್ಣು ತಿನ್ನಬಾರ್ದಾದ್ರೂ ತೆಗೆದು ತಿಂದ. ಆದರೆ ಸೈತಾನ್ ಮಾತು ಕೇಳ್ದ, ಅವನ ಮಾತು ಕೇಳ್ದಂಗೆ ನಡೀತಾ ಇದ್ದಾರೆ, ನಡೆದ. ಅದೇ ದೊಡ್ಡ ಪಾಪ. ನಾವು ತಂದೆ ನಿನ್ನ ಮಾತು ಕೇಳದೆ ಹೋದರೆ, ನಿನ್ನನ್ನು ತಿರಸ್ಕರಿಸಿದಾಗೆ ಸೈತಾನನ್ನು ಏಕ್ದಮ್ ನಿಮ್ಮನ್ನು ತಿರಸ್ಕರಿಸಿ ಸ್ವಂತ ಬಲ ಶಕ್ತಿಯಿಂದ ನಾವು ಸಾಧಿಸಲು ಹೋಗ್ತಾ ಇದ್ದೀವಿ. ಅದು ಆಗೋ ಕಥೆ ಅಲ್ಲ ಯೇಸುವೆ. ಸೈತಾನನ ಮಾತನ್ನು ಕೇಳ್ತೀವಿ, ಅವನಿಗೆ ಅವಕಾಶ ಕೊಟ್ಟು ಮಾಡೋದ್ರಿಂದ ಅನಾಹುತಗಳು ನಮ್ಮ ಕುಟುಂಬದಲ್ಲಿ ನಡೀತಾ ಇದ್ದಾವೆ. ಅವನು ತಂತ್ರವಾಗಿ ನಮ್ಮನ್ನು ಟ್ರ್ಯಾಪ್ ಮಾಡಿ ಹಾಳು ಮಾಡ್ತಾ ಇದ್ದಾನೆ. ಓದ ಮಕ್ಕಳಿಗೆ ಓದೋದಿಕ್ಕಾಗದ ಹಾಗೆ, ಗಂಡನಿಗೆ ಯಾವ ರೀತಿ ಹೆಂಡ್ತಿ ಇರೋದಂದ್ರೆ ಹೆಂಡ್ತಿ ಇಲ್ಲದ ಹಾಗೆ, ಹೆಂಡ್ತಿ ಹತ್ರ ಗಂಡನು ಯಾವ ರೀತಿ ಇರಬೇಕಂತ ತೋರಿಸ್ಕೊಟ್ರೆ ಆ ರೀತಿ ಇಲ್ಲದ ಹಾಗೆ, ವಾಕ್ಯಗಳು ಹೃದಯಂತರ ಆಳದಲ್ಲಿ ಬೇರೂರಿ ಫಲ ಕೊಡದ ಹಾಗೆ, ನಿನ್ನನ್ನು ನಂಬುವುದೇ ನಿನ್ನನ್ನು ಸ್ವೀಕರಿಸುವಂಥದ್ದು. ನೀವು ವಾಕ್ಯವಾಗಿದ್ದೀರಾ, ನಿಮ್ಮನ್ನು ಸ್ವೀಕರಿಸಿದ್ರೆ ವಾಕ್ಯಗಳು ಹೃದಯದಲ್ಲಿದ್ದು ಅದು ಮನಸ್ಸಾಕ್ಷಿಗೆ ಹೃದಯಾಂತರಾಳದಿಂದ ಅದನ್ನು ಸ್ವೀಕರಿಸಿ ವಾಕ್ಯಗಳನ್ನು ಅದು ಧ್ಯಾನಿಸ್ತಾ ಅದರಲ್ಲಿ ಬದುಕುತ್ತಾ ನಿನ್ನನ್ನು ಮೆಚ್ಚಿಸಿ ನಿನ್ನ ಕೊಟ್ಟರೆ ಕೆಲಸವನ್ನು ಮಾಡಿ ಮುಗಿಸಿದ ಹಾಗೆ ಯೇಸುವೇ, ನಿನ್ನನ್ನು ತಿರಸ್ಕರಿಸಿ ನಿನ್ನ ಮಾತುಗಳನ್ನು ತಿರಸ್ಕರಿಸುವವರಾಗಿದ್ದೇವೆ ಅಪ್ಪ. ಯೋವಾನ್ 1:12 ಹೇಳಿದ ಪ್ರಕಾರ ನಿನ್ನ ಮಾತು ವಾಕ್ಯವೇ ದೇವರ ಅವತಾರದಲ್ಲಿ ಬಂದಿದೆ, ಯಾರೆಲ್ಲ ಅವನ್ನ ನಂಬ್ತಾರೋ ಅವ್ರ ಮಕ್ಕಳಾಗ್ತೀವಿ ಅಂತಿದೆ. ಆ ರೀತಿಯಾಗಿ ನೀವು ವಾಕ್ಯವಾಗಿರುವ ದೇವರು ನರಾವತಾರಾತಿ ಭೂಮಿಗೆ ಬಂದು ಎಸಯ್ಯ ನಿನ್ನನ್ನು ಸ್ವೀಕರಿಸುವವರೆಲ್ಲರೂ ಮಕ್ಕಳಾಗುತ್ತೀವಿ ಅಂತ. ನಿನ್ನ ಮಕ್ಕಳಾಗಿರೋರು ನಿನ್ನ ಮಾತನ್ನು ಕೇಳಬೇಕು ಅಪ್ಪ. ನಾವು ನಿನ್ನ ಮಾತನ್ನು ಕೇಳದೆ ಇದ್ರೆ ನಿನ್ನ ರಿಜೆಕ್ಟ್ ಮಾಡಿ ಸೈತಾನನ್ನು ಮಾತು ಕೇಳ್ತಾ ಇದ್ದೀವಿ. ಅವನ ತಂತ್ರಗಳು ನಮ್ಮನ್ನು ಹಾಳು ಮಾಡ್ತಾ ಇದೆ. ಅವನು ತಂದೆ ಒಳ್ಳೆಯದಾಗಿ ಸಿಂಪಲ್ ಆಗಿ ಚಿಕ್ಕದಾಗಿ ಜಾಗ ಕೊಟ್ಟರೆ ಅದು ದೊಡ್ಡದಾಗಿ ಹುಣ್ಣಾಗಿ ಮಾಡಿ ನಮ್ಮ ಜೀವಿತವನ್ನೇ ಹಾಳು ಮಾಡಿ ಪಾತಾಳಕ್ಕೆ ಕರ್ಕೊಂಡು ಹೋಗ್ತಾನೆ. ನಿನ್ನನ್ನು ನಂಬುದವರು, ಹೃದಯದಲ್ಲಿ ಸ್ವೀಕರಿಸಿದವರು ಪ್ರಾಣ ರಕ್ಷಣೆ ಹೊಂದಿ ನಿತ್ಯ ರಾಜ್ಯಕ್ಕೆ ಹೋಗ್ತಾರೆ. ಲೋಕದಲ್ಲಿ ನಿನ್ನ ಕೊಟ್ಟಿರುವ ಚಿತ್ತವನ್ನು ಮಾಡಿ ಸಮಾಧಾನದಿಂದ, ಸಾಕ್ಷಿಯಿಂದ, ಪರಿಶುದ್ಧತೆಯಿಂದ ನಿನ್ನನ್ನು ಮೆಚ್ಚಿಸುವವರಾಗಿ ಅಪ್ಪ, ನಾವು ನಿಮ್ಮನ್ನು ನಂಬೋದರಿಂದ ಕಡೆದಾಗಿ ನೀವು ನಮ್ಮ ಮೇಲೆ ನಂಬಿಕೆ ಇಟ್ಟು ದೊಡ್ಡ ಪ್ರಾಜೆಕ್ಟ್ಗಳನ್ನು ಕೊಟ್ಟು ಈ ಲೋಕದಲ್ಲಿ ನಮ್ಮ ಮೂಲಕ ನಡಿಬೇಕಾಗಿರೋ ದೊಡ್ಡ ಕಾರ್ಯವನ್ನು ನೀವು ಮಾಡ್ತಿದ್ದೀರ. ಅದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಗ್ಲೋರಿ ಟು ಗಾಡ್. ಯೆಸಯ್ಯ, ನಾವು ಲೋಕಸ್ಥರೇ ನಂಬಿಕೆಯಿಂದ ಜೀವಿಸ್ತಾ ಇದ್ದಾರೆ ಅಪ್ಪ. ನಾವು ತಂದೆ ನಿಮ್ಮನ್ನು ನಂಬುದರೂ ಕೂಡ ಹೆದರಿಕೆಯಿಂದ ಬಾಳ್ತಾ ಇದ್ದೇವೆ. ಪೇತ್ರನು ಕೂಡ ತಂದೆ
ಸಮುದ್ರ ಮೇಲೆ ನೀವು ನಡೆದ್ರೆ ನಾನು ನಡಿತೀನಿ ಅಂದರು. ನಡ್ಕೊಂಬಂದ ಮೇಲೆ ಈ ಲೋಕವನ್ನು ನೋಡಿ ಎದುರಿ ಮುಳುಗಿದಾಗ ಅಲ್ಪ ವಿಶ್ವಾಸಿ ಅಂತ ಬೈದರೆ, ನಿನ್ನ ಮೇಲೆ ನಂಬಿಕೆ ಇಟ್ಟ ಮೇಲೆ ಒಳ್ಳೆ ಪ್ರಯಾಣವನ್ನು ಮಾಡಬೇಕು. ನಮಗೆ ಅವಿಶ್ವಾಸದಿಂದ ತೆಗೆದಾಕ್ರಿ, ಭಯದಿಂದ ತೆಗೆದಾಕ್ರಿ. ಲಾಭನ ಹೆಂಗೆ ಧೈರ್ಯದಿಂದ ಎದುರಿಸಿದನು. ಆದರೆ ಅವನ ಹೆಂಡತಿ ಅಬಿಗೈಲು ಹೇಳಿದ ಪ್ರಕಾರ ಹೇಳ್ದಾಗಲೇ ಅವನ ಹೃದಯ ನಿಂತು ಹೋಗಿ ಸತ್ತೋದನ್ನ ಅಂತ ಹೇಳಿದಾಗ ಸ್ಟ್ರೋಕ್ ಆಗಿ ತಂದೆ ಮೈಂಡ್ ಎಲ್ಲ ಸ್ಟಾಪ್ ಆದಾಗೆ ನಮ್ಮ ಜೀವನ ಏನಾದರೂ ಒಂದು ಲೋಕದ ಸಮಸ್ಯೆಗಳು ಬಂದಾಗ ಅದನ್ನು ಎದುರಿಸಿ ನಿಲ್ಲೋದಕ್ಕೆ ಶಕ್ತಿ ಇಲ್ಲದಕ್ಕೆ ಸ್ಟ್ರಕ್ ಆಗಿ ನಿಂತುಬಿಟ್ಟು ಪ್ರಾಣ ಕಳ್ಕೊಂಡಿರೋರು, ಈ ಫೇತ್ ಅನ್ನೋದು ನಿನ್ನನ್ನು ಸ್ವೀಕರಿಸಿ ಎದುರಿಸಿದ ಹಾಗೆ ಅಪ್ಪ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳದ ಹಾಗೆ ವಿಶ್ವಾಸ ಯಾತ್ರೆಯಲ್ಲಿ ಜಯ ಹೊಂದೋದಕ್ಕೆ ಕೃಪೆ ಕೊಡಬೇಕಾಗಿ ಅಪ್ಪ ನಾವು ನಿಮ್ಮನ್ನು ನಂಬುತ್ತೇವೆ, ನೀವು ಮಾಡ್ತೀರಂತ. ಕಡೆದಾಗಿ ಅಪ್ಪ ನೀವು ನಮ್ಮನ್ನು ನಂಬಿರಿ, ತಾಲಂದುಗಳನ್ನು ಕೊಡ್ರಿ, ಅಭಿಷೇಕ ಮಾಡಿರಿ, ಕಳ್ಕೊಂಡಿರುವ ಕಾರ್ಯಗಳನ್ನೆಲ್ಲ ಬಿಟ್ಟು ನೀವು ಕೊಟ್ಟಿರೋ ಜವಾಬ್ದಾರಿಯನ್ನು ಮಾಡಿ ಮುಗಿಸೋದಕ್ಕೆ ಪ್ರಾಜೆಕ್ಟ್ ನೀವು ಏನು ಕೊಡ್ತಿರೋ ನಿಮಗೆ ನಂಬಿಕೆಯುಳ್ಳವರಾಗಿ ಲೋಕದಲ್ಲಿ ನಡೆದು ನೀನು ಮೆಚ್ಚಿಸೋದಕ್ಕೆ ಅಪ್ಪ ನಾವು ಪ್ರಯತ್ನ ಪಡ್ತೀವಿ, ಒಪ್ಪಿಸಿಕೊಡ್ತಾ ಇದ್ದೀವಿ. ಯೇಸುವಿನ ನಾಮದಲ್ಲಿ ಬೇಡದಿದ್ದೇವೆ ತಂದೆಯೇ, ಆಮೇನ್.